ಇಟ್ಸ್ ಅನ್ ಔಟ್ ಆ್ಯಂಡ್ ಔಟ್ ಕಂಪ್ಲೀಟ್ಲಿ ಬೈಕಿಂಗ್ ಫಿಲ್ಮ್ಸ್. ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಮೊದಲನೇ ಪ್ರಶ್ನೆ ನನಗೆ ಇದ್ದಿದ್ದು ಅವಾಗ, ನಿಮಗೆ ಕನ್ನಡ ಬರುತ್ತಾ? ಆ್ಯಂಡ್ ದಿ ಎಂಟೈರ್ ಸೀನ್ ಹ್ಯಾಪನ್ಸ್ ಇನ್ ಒನ್ ಟೇಕ್. ದಟ್ ಈಸ್ ವೆನ್ ಐ ರಿಯಲೈಸ್ ದಿಸ್ ಇಸ್ ಅನಂತ್ ನಾಗ್. ನನ್ನ ಲಾಸ್ಟ್ ಟೆಲಿವಿಷನ್ ಸೀರಿಯಲ್ ಅಂತ ಮಾಡಿದ್ದು ಮುಕ್ತ. ನಾಟ್ ಒನ್ ಡೇ ಹ್ಯಾವ್ ಐ ಗಾನ್ ಟು ದ ಸೆಟ್ ಥಿಂಕಿಂಗ್ ಅಯ್ಯೋ ಇವತ್ತು ಶೂಟಿಂಗ್ ಇದೆಯಲ್ಲಪ್ಪ ಅಂತ ಒಂದು ದಿನನೂ ನಾನು ಹೋಗಿ. ಹಿ ವುಡ್ ರೈಟ್ ದ ಸೀನ್ ಆ್ಯಂಡ್ ಇಟ್ ಯೂಸ್ ಟು ಬಿ ಸೋ ಬ್ಯೂಟಿಫುಲ್. ಅನಂತ್ ನಾಗ್ ಅವರು ಆಲ್ವೇಸ್ ಯೂಸ್ ಟು ಬಿ ಫ್ಲೋಟ್. ನೋಡಿ ನೋಡಿ ಹೇಗೆ ಬರೀತಾರೆ, ನೋಡಿ ನೋಡಿ. ಹಿ ಯೂಸ್ ಟು ಬಿ ಸೋ ಫಾಂಡ್ ಆಫ್ ಪ್ರಕಾಶ್ ಬರ್ವಣಿ. ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಅಜಿತ್ ಹಂದೆ ಸರ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಮೊದಲನೇದಾಗಿ ಯಾಕೆ ಅಂದರೆ ನಿಮ್ಮನ್ನು ನಾನು ಎಷ್ಟು ಬೈಕ್ ಓಡಿಸ್ತಾ ಇದ್ದೀರಾ ಆಫ್ ಲೇಟ್ ಅಂದರೆ ಬೈಕ್ ನಿಲ್ಲಿಸಿ ನಿಮ್ಮನ್ನು ಬೈಕಿಂದ ಇಳಿಸಿ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ವೈ ಆಮ್ ಐ ರೆಫರಿಂಗ್ ಬೈಕ್ ಅಂತ ಹೇಳಿದ್ರೆ, ಅಜಿತ್ ಹಂದೆ ಅವರು ಈಗ ಹೊಸದಾಗಿ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಫಾದರ್ಸ್ ಡೇ, ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಇವರು ಅಭಿನಯಿಸ್ತಾ ಇದ್ದಾರೆ. ಇವರೇ ಆ ಸಿನಿಮಾದ ಹೀರೋ. ಇವತ್ತು ಆ ಸಿನಿಮಾದ ಹೀರೋ ಜೊತೆ ನಾವು ಒಂದಿಷ್ಟು ಹರಟೆ ಹೊಡೆಯೋಣ ಬನ್ನಿ. ವೆಲ್ಕಮ್ ಟು ದ ಶೋ ಅಗೈನ್. ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ ಯು ಸೊ ಈಗ ಆ ಜರ್ನಿ, ಫಾದರ್ಸ್ ಡೇ ಸಿನಿಮಾ, ಐ ಆಮ್ ಶ್ಯೂರ್ ಇಟ್ ಈಸ್ ವೆರಿ ಕ್ರೂಷಿಯಲ್ ಫಾರ್ ಯು ಅಟ್ ದಿಸ್ ಪಾಯಿಂಟ್ ಆಫ್ ಲೈಫ್. ಸೊ ಫಾದರ್ಸ್ ಡೇ ಹೇಗಾಯಿತು? ಫಾದರ್ಸ್ ಡೇ ನನಗೆ, ನಾನು ಟೆಲಿವಿಷನ್ ಮಾಡ್ತಾಯಿದ್ದೆ. ನನ್ನ ಸೀರಿಯಲ್ ಶ್ರೀರಸ್ತು ಶುಭವಸ್ತು. ನನಗೆ ಕೆಲವು ಕೇಳ್ತಾ ಇರ್ತಾರಲ್ಲ, ಈಗ ಹೀಗೆ ಒಂದು ಫಿಲ್ಮ್ ಇದೆ ಫಾದರ್ಸ್ ಡೇ ಅಂತಂದ್ಬಿಟ್ಟು, ಒಂದು ಫಿಲ್ಮ್ ಇದೆ ಬೈಕಿಂಗ್ ಫಿಲ್ಮ್ ಅಂತಂದ್ಬಿಟ್ಟು ಕೇಳಿದ್ರು. ಆ್ಯಂಡ್ ಅವ್ರನ್ನ ಹೋಗಿ ಮೀಟ್ ಮಾಡಿದೆ. ಇಟ್ಸ್ ಅನ್ ಔಟ್ ಆ್ಯಂಡ್ ಔಟ್ ಕಂಪ್ಲೀಟ್ಲಿ ಬೈಕಿಂಗ್ ಫಿಲ್ಮ್. ಸೊ ಕನ್ನಡದ ಮೊದಲ ಬೈಕಿಂಗ್ ಫಿಲ್ಮ್ ಅಂತ ಹೇಳಿದರು. ಯಾಕೆಂದರೆ ಬೈಕಿಂಗಲ್ಲಿ, ಸಿನಿಮಾದಲ್ಲಿ ಅಷ್ಟೊಂದು ಬೈಕಿಂಗ್ ಇರುವಂಥ ಸಿನಿಮಾಗಳು ತುಂಬ ಕಮ್ಮಿ. ಅಣ್ಣವರು ನಾನಿನ್ನ ಮರೆಯಲಾರೆ ಸಿನಿಮಾ ಆದಮೇಲೆ ಹಾರ್ಡ್ಲಿ ಎನಿವೆ ಇದು. ಸೊ ಕನ್ನಡದಲ್ಲಿ ಒಂದು ಬೈಕಿಂಗ್ ಫಿಲ್ಮ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದಾಗ, ಆ್ಯಂಡ್ ನನಗೆ ನಂದಿದು ಮೇನ್ ರೋಲ್, ಇದು ಅಪ್ಪ ಮಗನ ಕತೆ ಅಂತ ಹೇಳಿದಾಗ ಐ ವಾಸ್ ಲೈಕ್ ಜಂಪ್ಡ್ ಅಟ್ ದಟ್ ಆಪರ್ಚುನಿಟಿ. ಆ್ಯಂಡ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ. ಅದೇ ಡೈರೆಕ್ಟರ್ ಅವರು ಇದು ನೀವು ಓಡಿಸೋ ಬೈಕ್ ಇದು ಅಂತಂದ್ಬಿಟ್ಟು ನನಗೊಂದು ಫೋಟೋ ಕಳಿಸಿದ್ರು. ಓಕೆ. ಇಟ್ ಲುಕ್ ಲೈಕ್ ಒಂಥರ ಹಳೇ ಗಾಡಿ ಥರ, ಯಾವುದೋ ಏನೋ ಗೊತ್ತಿಲ್ಲ ಅಂತ. ಯಾಕೆಂದರೆ ನನಗದು ಅದರಲ್ಲಿ ಸ್ವಲ್ಪ ಇಟ್ ವಾಸ್ ಲೈಕ್ ರೀಪೇಂಟೆಡ್ ಆ್ಯಂಡ್ ಮೇಡ್ ಟು ಲುಕ್ ಅ ಲಿಟಲ್ ರಸ್ಟಿಕ್. ಬಿಕಾಸ್ ನಾನೊಬ್ಬ OG ಬೈಕರ್, ಅಂದರೆ ಸುಮಾರು ವರ್ಷಗಳಿಂದ ಬೈಕಲ್ಲೇ ಓಡಿಸ್ತಾ ಇರುವಂಥ ಒಂದು, ಅವನು ಬೈಕಲ್ಲೇ ಈಸ್ ಆಲ್ವೇಸ್ ಆನ್ ಹಿಸ್ ಬೈಕ್ ಅನ್ನೋ ಥರ ಒಂದು ಕ್ಯಾರೆಕ್ಟರ್. ಆಮೇಲೆ ನೋಡಿದ್ರೆ ಇಟ್ಸ್ 1200cc ಟ್ರಯಂಫ್ ಬಾಬರ್. ಇಟ್ಸ್ ಲೈಕ್ ಅದನ್ನು ವೆಹಿಕಲ್ ಫಸ್ಟು ನಂಗೆ 1200cc ಅಂದಾಗಲೇ ಡಗ್ ಅಂತ ಇಟ್ಸ್ ಲೈಕ್ ಅಷ್ಟು ಹೆವಿ ಬೈಕ್ ಓಡಿಸೋದಕ್ಕಾಗುತ್ತಾ ಅಂತ. ಬಿಕಾಸ್ ನಾನು ಸುಮ್ಮನೆ ಹೀಗೆ ರೈಡ್ಗಳೆಲ್ಲ, ಟ್ರಯಲ್ಸ್ ಎಲ್ಲ ಯಾರ್ದು ಬೈಕ್ಗಳು, ಹಾಯ್ಬುಜಾ ಅದು ಇದು ಎಲ್ಲ ಓಡಿಸಿದ್ದೀನಿ. ಬಟ್ ಈ ಥರ ಒಂದು ಫಿಲ್ಮಿಗೆ ನಾನು ಇಷ್ಟು ಓಡಿಸ್ಬೇಕು ಅನ್ನೋವಂಥದ್ದು ನನಗೆ ಗೊತ್ತಿರಲಿಲ್ಲ. ಬಟ್ ಆ ಬೈಕು ಕೈಗೆ ಬಂದಾಗ ಇಟ್ ವಾಸ್ ಲೈಕ್ ಒಂಥರ ನನಗೆ ಹೇಳಿ ಮಾಡ್ದಂಗೆ, ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ಲೈಕ್, ಈಗ ನಮಗೆ ಕಾಸ್ಟ್ಯೂಮ್ ಹೇಗೆ ಡಿಸೈನ್ ಮಾಡ್ತಾರೋ, ನಿಮ್ಮ ಕ್ಯಾರೆಕ್ಟರ್ಗೆ ಕಾಸ್ಟ್ಯೂಮ್ ಏನು ಅಟೈರ್ ಇದು ಮಾಡ್ತಾರೋ, ಬೈಕ್ ಕೂಡ ಅದೇ ಥರ ನಿಮಗೆ ಸೂಟ್ ಆಗುವಂಥದ್ದು ಅಂತಂದ್ಬಿಟ್ಟು ಫಿಕ್ಸ್ ಮಾಡಿರೋ ಥರ ಇತ್ತು. ಏಕೆಂದರೆ ನಾನು ನನ್ನ ಮಗ ಹರ್ಷಿಲ್ ಕೌಶಿಕ್ ಪಾತ್ರ, ನನ್ನ ಮಗನ ಪಾತ್ರ ಮಾಡ್ತೀವಿ ಹರ್ಷಿಲ್ ಕೌಶಿಕ್.
ಅವನಿಗೆ ಕೊಟ್ಟಿರೋ ಬೈಕ್ ಇಟ್ಸ್ ಅ ಟೈಗರ್ 800cc ಬೈಕ್. ಇಬ್ಬರಿಗೂ ನಮ್ಮಿಬ್ಬರಿಗೆ ಸೂಟ್ ಆಗುವಂಥ ಬೈಕ್. ಯಾಕಂದರೆ ಎಷ್ಟೋ ಸರ್ತಿ ಮಧ್ಯದಲ್ಲಿ ಅದನ್ನು ಒಂದ್ಸತಿ ಓಡಿಸ್ಲಾ ಅಂತ ಲೈಕ್ ಟೆಸ್ಟ್ ಡ್ರೈವ್ ಮಾಡಿದ್ರು ಕೂಡ ಇಲ್ಲ ಮೈ ಬೈಕ್ ಇಸ್ ಫೈನ್ ಫಾರ್ ಮೀ, ಅಷ್ಟು ಕಂಫರ್ಟೇಬಲ್ ಆಗಿ ಹೋಗಿತ್ತು. ಎಲ್ಲಿವರೆಗೂ ಅಂದರೆ ಶೂಟ್ ಆದಮೇಲೆ ಲೈಕ್ ಇವಾಗ ಪ್ರಮೋಷನ್ಸ್ ಅದು ಇದಕ್ಕೆ ಅಂತ ಅಂದ್ಬಿಟ್ಟು ನಾವೆಲ್ಲಾದರೂ ಹೋಗಬೇಕಾದ್ರೂ ಕೂಡ ಸೋ ಕಂಫರ್ಟೇಬಲ್, ಐ ವಾಂಟ್ ಟು ರೈಡ್ ಮೋರ್, ನಾನು ಇನ್ನೂ ಓಡಿಸ್ತೀನಿ ಅನ್ನೋ ಒಂದು ಆಸೆ ಹುಟ್ಟುವಷ್ಟಾಗಿತ್ತು. ಸೊ ಹಾಗಾಗಿ ಫಿಲ್ಮ್ ಎಕ್ಸ್ಪೀರಿಯನ್ಸ್ ವಾಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಒಂದು ದಿನದಲ್ಲಿ ಆಗುವಂಥ ಕತೆ. ಮಗ ಅಪ್ಪನನ್ನು ಹುಡ್ಕೊಂಡು ಬರ್ತಾನೆ. ಸೊ ಆಮೇಲೆ ಏನಾಗುತ್ತೆ, ಅವನ ಜೊತೆಗಿನ ಜರ್ನಿ ಹೇಗೆ, ಅವರು ಗೊತ್ತಾಗೋದು ಹೇಗೆ, ಆಲ್ ದೋಸ್ ಥಿಂಗ್ಸ್ ಹ್ಯಾಪನ್, ಅದ್ರ ಬಗ್ಗೆ ಇರೋ ಕತೆ. ಸೊ ಒಂಥರ ಬ್ಯೂಟಿಫುಲ್ ಆಗಿ, ಅಂದರೆ ವಿಜುವಲಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ಅ ಸಿಂಪಲ್ ಸ್ವೀಟ್ ಫಿಲ್ಮ್. ಸಿಕ್ಕಾಪಟ್ಟೆ ಮಸಾಲೆ ಅದು ಇದು ಡ್ರಾಮಾ ಅಂಥದ್ದು ಏನಿಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಸ್ವೀಟ್ ಫಿಲ್ಮ್, ಒಂದು ಇಮೋಷನಲ್ ಫಿಲ್ಮ್, ಫಾದರ್ ಆ್ಯಂಡ್ ಸನ್ ಬಾಂಡಿಂಗ್ ಕೈಂಡ್ ಆಫ್ ಫಿಲ್ಮ್. ಸೊ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ನೋಡಬೇಕು. ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಅಂದರೆ ಪರ್ಫಾರ್ಮೆನ್ಸಿಗೆ ಕೂಡ ಲಾಟ್ ಆಫ್ ಸ್ಕೋಪ್. ಅಂದರೆ ನಾವು ಇಟ್ ವಾಸ್ ನಾಟ್ ಲೈಕ್ ವೆರಿ ರಿಜಿಡ್ ಅಂತಲ್ಲ, ಇದೇ ಥರ ಹೀಗೆ ಇರಬೇಕು ಅಂತೆಲ್ಲ. ಲಾಟ್ ಆಫ್ ಇಂಪ್ರೊವೈಸೇಷನ್ಸ್, ನಮ್ಮ ಮಾತುಗಳಲ್ಲಿ ಇಂಪ್ರೊವೈಸೇಷನ್ಸ್. ಆ್ಯಂಡ್ ಶೂಟ್ ಮಾಡೋದು ಕೂಡ ಇಟ್ ವಾಸ್ ಲಿಟಲ್ ಚಾಲೆಂಜಿಂಗ್. ಯಾಕಂದರೆ ಲಾಟ್ ಆಫ್ ಕಾನ್ವರ್ಸೇಷನ್ಸ್ ನಾವು ಬೈಕ್ ಓಡಿಸ್ತಾನೆ ಮಾಡ್ತಾ ಇದ್ವಿ. ಸೊ 2-3 ಕ್ಯಾಮ್ರಾ ನಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ, ನಾವು ಒಂದು ನಮ್ಮದು ಬ್ಲೂಟೂತಲ್ಲಿ ಹೆಲ್ಮೆಟಲ್ಲಿ ಕನೆಕ್ಟ್ ಆಗಿರ್ತಿದ್ವಿ ವಿತ್ ದ ಡಿರೆಕ್ಟರ್ ಹೂ ವಿಲ್ ಗಿವ್ ಅಸ್ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ನಮ್ಗೆ ಮೈಕ್ ಸಪ್ರೇಟಾಗಿ ವೈರ್ಲೆಸ್ ಮೈಕ್ಸ್ ಇದೆ. ಸೊ ಅವರು ಇನ್ಸ್ಟ್ರಕ್ಷನ್ ಕೊಡೋದಕ್ಕೂ ನಮ್ಮ ಕಾನ್ವರ್ಸೇಷನ್ಸ್ ಮಾಡೋದಕ್ಕೂ ಇಟ್ ಯೂಸ್ ಟು ಬಿ ಟುಗೆದರ್. ಸೊ ಇಟ್ ವಾಸ್ ಅ ಚಾಲೆಂಜಿಂಗ್ ಇದು ಅಲ್ವಾ. ಸೊ ಅದರಲ್ಲಿ ವಿ ಯೂಸ್ ಟು ಇಂಪ್ರೊವೈಸ್ ಆ್ಯಂಡ್ ವಿ ಯೂಸ್ ಟು ಡೂ ಥಿಂಗ್ಸ್. ಸೊ ಇಟ್ ವಾಸ್ ಸೂಪರ್ ಫನ್, ಸಖತ್ತಾಗಿತ್ತು. ಸೂಪರ್. ಹೌ ಮೆನಿ ಡೇಸ್ ನೀವು ಶೂಟ್ ಮಾಡಿದ್ದು? ತುಂಬ ಜಾಸ್ತಿ ಏನು ಶೂಟ್ ಮಾಡಲಿಲ್ಲ. ದ ಡೈರೆಕ್ಟರ್ ಡಸ್ ನಾಟ್ ವಾಂಟ್ ಟು ರಿವೀಲ್. ಸೊ ಹೌ ಮೆನಿ ಡೇಸ್ ಅನ್ನೋದನ್ನ ಅದ್ರ ಮೇಲೆ ಎಸ್ಟಿಮೇಟ್ ಮಾಡೋದು ಬೇಡ ಅಂತಂದ್ಬಿಟ್ಟು. ಓಕೆ. ಸೊ ತುಂಬ ಜಾಸ್ತಿ ದಿನಗಳೇನು ನಾವು ಇಟ್ ವಾಸ್ ನಾಟ್ ಇದು. ಬಟ್ ಅದೇ ಹೇಳಿದಲ್ಲ, ಇಟ್ಸ್ ಲೈಕ್ ನಾವು ಯಾವ ರೀತಿ ಇಂಪ್ರೊವೈಸ್ ಮಾಡ್ತಾ ಇದ್ವಿ, ಯಾವ ರೀತಿ ಸೀನ್ ಸೆಟಪ್ ಆಗ್ತಿತ್ತು ಅಂತಂದರೆ, ಇಟ್ ಡಿಡ್ ನಾಟ್ ಟೇಕ್ ಟೂ ಮಚ್ ಟು ಶೂಟ್. ನಮಗೆ ನಾವು ಇವಾಗಲೂ ಅದೇ ಮಾತಾಡ್ಕೋತಾ ಇದ್ವಿ, ಅಂದರೆ NG ಟೇಕ್ಸೇ ಕಮ್ಮಿ ಅನ್ನೋ ಥರ. ಇಟ್ ವಾಸ್ ಲೈಕ್ ದಟ್, ಲೈಕ್ ಆರ್ ಕಾನ್ವರ್ಸೇಷನ್ ಇಟ್ ಯೂಸ್ ಟು ಬಿ ಫಾರ್ ದಟ್ ಪರ್ಟಿಕ್ಯುಲರ್ ಸೀನ್. ಸೊ ವಾಟ್ ಎವರ್ ವಾಸ್ ದೇರ್ ಇಟ್ ಫಾರ್ಮ್ಯುಲೇಟೆಡ್. ಆ ಥರ ಇಂಪ್ರೊವೈಸ್ ಮಾಡಿಕೊಂಡು ಬೆಳೆಸಿರುವಂಥ ಸಿನಿಮಾ. ಓಕೆ, ಲವ್ಲಿ. ನಿಮಗೆ ಮುಂಚೆ ಈ ಬೈಕಿಂಗ್ ನೀವು ಯು ಸೆಡ್ ಹಯಾಬುಸಾ 1-2 ಸಲ ಓಡಿಸಿದ್ದೆ ಅಂತ ಹೇಳ್ಬಿಟ್ಟು, ಅಪಾರ್ಟ್ ಫ್ರಮ್ ದಟ್ ಈ ಬೈಕ್ ಹತ್ತೋದಕ್ಕಿಂತ ಮುಂಚೆ ನಿಮಗೆ ಯು ವೆಂಟ್ ಆನ್ ಅ ಟ್ರೈನಿಂಗ್ ಆರ್ ಐ ಡೋಂಟ್ ನೋ, ಬಿಕಾಸ್ ಇಟ್ಸ್ ಟೂ ಹೆವಿ ಒಂದು, ಆ್ಯಂಡ್ ದೆರ್ ಇಸ್ ಅ ವೇ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಟಾಗಲ್ ಮಾಡಬೇಕು ಎಲ್ಲವೂ. ಹೌದು, ಟ್ರೈನಿಂಗ್ ಏನಿರಲಿಲ್ಲ. ವಿ ಡಿಡ್ ನಾಟ್ ಹ್ಯಾವ್ ಎನಿ ಟ್ರೈನಿಂಗ್. ನಮಗೆ ಅದೇ ಹೇಳಿದಲ್ಲ, ಇಟ್ ವಾಸ್ ಅದು ಎಷ್ಟು ಸಿಂಕ್ ಆಯಿತು ಅಂತಂದರೆ ನಮಗೆ ಗೊತ್ತಿಲ್ಲದಂಗೆ, ಬಿಕಾಸ್ ದ ಡಿರೆಕ್ಟರ್ ವಾಸ್ ವೆರಿ ಮಚ್ ರೆಡಿ. ನಿಮ್ಗೆ ಆಗೋದಿಲ್ಲ ಅಂತಂದರೆ ವಿ ವಿಲ್ ಟ್ರೈ ಆ್ಯಂಡ್ ಡೂ ಸಮಥಿಂಗ್, ಮ್ಯಾನೇಜ್ ಮಾಡೋಣ, ಆ ರೀತಿಯಲ್ಲಿ ಇದ್ದರು. ಓಕೆ. ಬಟ್ ವಿ ವರ್ ಸೋ ಕಂಫರ್ಟಬಲ್. ಮೊದಲನೇ ದಿನದಿಂದಲೇ ವಿ ವರ್ ಸೋ ಕಂಫರ್ಟಬಲ್. ನಮಗೆ ಗೊತ್ತಿಲ್ಲದೆ ವಿ ವರ್ ಸೋ ಐ ಮೀನ್, ನಾನು ಬೈಕ್ ರೈಡ್ ಐ ಹ್ಯಾವ್ ಬೀನ್ ಅ rider, not a biker per se, but I've done a rally. Okay. National rally. I mean, ಒಂದಕ್ಕೆ ರೈಡ್ ಮಾಡಿದ್ದೀನಿ, ಒಂದಕ್ಕೆ ನ್ಯಾವಿಗೇಟ್ ಮಾಡಿದ್ದೀನಿ. ಸೊ ಆ ಥರ ಮಾಡಿದ್ದೀನಿ. I used to be a cyclist. So I've been avid cyclist in terms of I've done expeditions around South India. So like my expedition ಅಂದರೆ ಒಂದು 25 ಡೇಸು, ಒಂದು 30 ಡೇಸ್, ಆ ಥರ ಎಕ್ಸ್ಪಿಡಿಷನ್ಸ್ ಎಲ್ಲ ಮಾಡಿದ್ದೀನಿ. ಸೊ ನನಗೆ ರೈಡಿಂಗ್ ಇಸ್ ನಾಟ್ ಅ ಪ್ರಾಬ್ಲಮ್. ಎನಿ ವೆಹಿಕಲ್ ರೈಡಿಂಗ್ ಎಸ್ ಸಚ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ದಿಸ್ ಹೆವಿ ವೆಹಿಕಲ್ ಆಗುತ್ತಾ ಅನ್ನೋದೊಂದು ಕ್ವೆಶ್ಚನ್ ಇರುತ್ತಲ್ಲ. ಬಟ್ ವಿ ಗಾಟ್ ಸೋ ಕಂಫರ್ಟಬಲ್. ಅದೇ ಹೇಳಿದಲ್ಲ, ಇವತ್ತಿಗೂ ವಿ ಲುಕ್ ಬ್ಯಾಕ್ ಆ್ಯಂಡ್ ಥಿಂಕ್ ಲೈಕ್ ಹೌ ವೆರಿ ಈಸಿಲಿ ಎಲ್ಲ ಒಟ್ಟಿಗೆ ಕೂಡಿ ಬಂತು ಅನ್ನೋ ರೀತಿಯಲ್ಲಿ ಇದಾಯಿತು. ಮೊದಲನೇ ದಿನದಿಂದನೂ ವಿ ಡಿಡ್ ನಾಟ್, ಐ ಮೀನ್ ಹಿ ಆಲ್ಸೋ ಕೆಪ್ಟ್ ಸೀನ್ಸ್ ರೈಡಿಂಗ್ ಇದನ್ನು ಸ್ವಲ್ಪ ಆಮೇಲೆ ಇಟ್ಕೊಂಡು ಬಿಗಿನಿಂಗು ಫಾರ್ ಅಸ್ ಟು ಗೆಟ್ ಕಂಫರ್ಟಬಲ್ ಆ ಥರ ಎಲ್ಲ ಮಾಡಿದ್ರು. ಸೊ 1-2 ದಿನ ಆಗೋಷ್ಟರೊಳಗೆ ವಿ ವರ್ ಲೈಕ್
ಇಟ್ಸ್ ಅವರ್ ಬೈಕ್ ಅನ್ನೋ ಥರ Lovely. So you had one special moment during this? Anything you want to remember, like which will stick on to your life? No, that whole in terms of attachment to the vehicle, in terms of this whole feeling of ನೀವು ಈಗ ಹೌ ಬೈಕರ್ಸ್ ಫೀಲ್, ಇಟ್ಸ್ ಲೈಕ್ ಏನಕ್ಕೆ ಬೈಕಿಂಗ್ ಮಾಡ್ತಾರೆ ಅನ್ನೋದು. ಈಗ ನಾನು ಬೈಕರ್ ಆಗದೇ ಇದ್ರು ಕೂಡ ಈ ಸಿನಿಮಾ ಮೂಲಕ ನನಗೆ ಒಬ್ಬ ಬೈಕರ್ ಯಾಕೆ ಬೈಕರ್ ಆಗ್ತಾನೆ ಅಂದರೆ, ವಾಟ್ ಐಮ್ ಸೇಯಿಂಗ್ ಇಸ್ ನಾಟ್ ಅ ಜಾಲಿ ರೈಡ್, ಬೆಳಿಗ್ಗೆ ಹೋಗಿ ಬರುವಂಥ ಬೈಕರ್ಸ್ ಅಲ್ಲ. ಈಗ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ವಿಲ್ ಬೈ ಬೈಕ್ಸ್, ವೀಕೆಂಡ್ ಮಾತ್ರ ತೆಗಿತಾರೆ, ಬೆಳಿಗ್ಗೆ ಎದ್ದು ಒಂದು ರೌಂಡ್ ಹೋಗಿ ಬರ್ತಾರೆ, ಆ ಥರದ್ದು ಎಷ್ಟೋ ಜನ ಮಾಡ್ತಾರೆ. ಬಟ್ ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಬೈಕಿಂಗ್ ಇಸ್, ಅದೇ ಹೇಳಿದಲ್ಲ, ಲೈಕ್ ಹೌ ದಿಸ್ ಪರ್ಟಿಕ್ಯುಲರ್ ಬೈಕ್ ಬಿಕೇಮ್ ಪಾರ್ಟ್ ಆಫ್ ಮೀ ಅಂತ ನಾನು ಏನು ಹೇಳ್ತಾ ಇದ್ದೀನಲ್ಲ, ದ್ಯಾಟ್ ಹೌ ಇಸ್ ಇಟ್ ಪಾಸಿಬಲ್, ಹೌ ಯು ಕ್ಯಾನ್ ಗೆಟ್ ಒನ್ ವಿತ್ ದ ಮೆಷಿನ್ ಆ್ಯಂಡ್ ದೆನ್ ಹೌ ಇಟ್ ವಿಲ್ ನಿಮ್ಮ ಒಂದು ಇಟ್ ವಿಲ್ ಟೇಕ್ ಯು ಇನ್ ಟು ಒನ್ ಕೈಂಡ್ ಆಫ್ ಟ್ರಾನ್ಸ್, your own mind, it frees your own mind. You start thinking, why you think about life, you think about all kinds of things, whether it is about the world, the relationships and anything. All these things, it gives a space for you to think ansutte. Andre that bike, because it's such a beautiful bike, when you have a beautiful bike which is comfortable to you, ಅದ್ರ ಪಾಡಿಗೆ ಅದು ಕರ್ಕೊಂಡು ಹೋಗ್ತಾ ಇರುತ್ತೆ. ನೀವು ಇಫ್ ಯು ಥಿಂಕ್ ಅಬೌಟ್ ಇಟ್, ನೀವು ಈಗೆಲ್ಲೋ ಒಂದು ಬೀಚಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ, ನಡ್ಕೊಂಡು ಹೋಗ್ತಾ ಇರ್ಬೇಕನ್ನಿಸ್ತು ನನಗೆ, ನನ್ನ ಪಾಡಿಗೆಲ್ಲೋ ಹೋಗ್ತಾ ಇದ್ದೀನಿ. ಇಫ್ ಯು ಆರ್ ಡೂಯಿಂಗ್ ದ್ಯಾಟ್ ಆನ್ ದ ಬೈಕ್, ಜಸ್ಟ್ ಇಮ್ಯಾಜಿನ್ ಹೌ ಇಟ್ ಫೀಲ್ಸ್. ಸೊ ಇಟ್ಸ್ ಲೈಕ್ ದ್ಯಾಟ್ ಕೈಂಡ್ ಆಫ್ ಅ ಫೀಲಿಂಗ್. ಐ ಮೀನ್, ಸೊ it gave me a lot of thinking process in this whole experience. Lot of introspection. ಅಂದರೆ ಈಗ ವೈ ವುಡ್ ಅ ಬೈಕರ್ ರೈಡ್, ಏನಕ್ಕೆ ಅಂದರೆ ಹೌ ದಟ್ ಪರ್ಸನ್ ಕ್ಯಾನ್ ಥಿಂಕ್ ಇನ್ ಅ ಪರ್ಟಿಕ್ಯುಲರ್ ವೇ ಅನ್ನೋದನ್ನ I could think from in this experience, through this experience. Lovely. Yeah. So bikers actually get married to their bikes. Yeah. It's kind of that kind of. Yeah, somebody was telling him apparently that one lady had applied for divorce because he likes the bike more than the wife ಅಂತ ಅನ್ನೋದು ಯಾವುದೋ ಒಂದು ಕತೆ ಯಾವುದೋ ಕೇಳಿದೆ. ಸೊ ಇಟ್ಸ್ ಲೈಕ್ ವೆರಿ ಪಾಸಿಬಲ್ ಅನ್ಸುತ್ತೆ. ಯಾಕೆಂದ್ರೆ ನೀವು ಬೇಕಾದ್ರೆ ನಾವು ಬೈಕ್ ಜೊತೆ ಮಾತಾಡ್ಬೋದು, ನಮ್ಮದೇ ಒಂದು ಜಗತ್ತಲ್ಲಿ, ನಮ್ಮದೇ ಒಂದು ಪ್ರಪಂಚದಲ್ಲಿ ಕಳೆದೋಗ್ಬೋದು. ಸೊ ಇಟ್ಸ್ lovely. So we'll all go watch your cinema Father's Day, definitely. Viewers, ಇದನ್ನು ಈ ಪಾಡ್ಕಾಸ್ಟ್ ಮೂಲಕ ನನ್ನ ಒಂದು ರಿಕ್ವೆಸ್ಟ್, ಅಜಿತ್ ಹಂಡೆ ಅವರು ನಟಿಸಿರುವಂತಹ ಫಾದರ್ಸ್ ಡೇ ಅನ್ನೋ ಸಿನಿಮಾ ಈಗಾಗಲೇ ಚಿತ್ರಮಂದಿರಗಳಲ್ಲಿ ಇದೆ, ದಯವಿಟ್ಟು ಹೋಗಿ ನೋಡಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಿನಿಮಾ. ಐ ಆಮ್ ಶ್ಯೂರ್ ಯು ವಿಲ್ ಲವ್ ಇಟ್. ಕಮಿಂಗ್ ಬ್ಯಾಕ್, ಸಿನಿಮಾಗಿಂತ ಮುಂಚೆ ನಿಮಗೆ ಐ ಥಿಂಕ್ ಈಗ ನೀವು I'll tell you why I'm saying this also. The look, ನೀವಿಗೇನು ನಿಮ್ಮ ಲುಕ್ಸ್ ಏನಿದೆ, ದ ಸಾಲ್ಟ್ ಪೆಪ್ಪರ್ ಲುಕ್ ಅಂತ ಏನು ಮಾಡ್ಕೊಂಡಿದ್ದೀರಾ, ಐ ಥಿಂಕ್ ಇಟ್ಸ್ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಒಂದು ರೇಜ್ಗೆ ತೊಗೊಂಬಂದಿರೋವಂಥದ್ದು ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಫ್ ಯು. ಯಾಕೆ ಅಂತ ಹೇಳ್ತೇನೆ, ಬಿಕಾಸ್ ನನ್ನ ಮಾವ ಒಬ್ಬರು ಇದ್ದಾರೆ, ನನ್ನ ಸೋದರ ಮಾವ ಇದ್ದಾರೆ, ಆ್ಯಂಡ್ ಹೀ ಸೇಸ್ ಓಕೆ, ಈ ನಿಮ್ಮ ಸೀರಿಯಲ್ ಶುರುವಾದ ನಂತರ ಅವ್ರು ಅದನ್ನು ಫ್ಲಾಂಟ್ ಮಾಡೋ ರೀತಿನೇ ಬೇರೆ. ಫಂಕ್ಷನಲ್ಲಿ ಸಿಕ್ಕಾಗ ಈ ಫ್ಲಾಂಟ್ಸ್ ಇನ್ ಎ ಡಿಫ್ರೆಂಟ್ ವೇ. ಅದನ್ನು ನನಗೆ ಕರ್ಕೊಂಬಂದು ಏನಿದು ನೀವೇನು ಈಗ ಹೊಸದಾಗಿ ಇದೆಲ್ಲ ಅಂತೆಲ್ಲ ಯೋಚನೆ ಮಾಡೋದು, ದ ವೇ ಹಿ ಅಪಿಯರ್ಸ್ ಹಿಮ್ಸೆಲ್ಫ್ ಎಲ್ಲ, ಹೀಸ್ ಲೈಕ್ ಹಿ ಹಸ್ ಚೇಂಜ್ಡ್, ಅದು ಗೊತ್ತಾಗುತ್ತೆ. ದೆನ್ ಐ ಆಸ್ಕ್ ಹಿಮ್ ಅಂಡ್ ದೆನ್ ಹಿ ಸೇಸ್ ಓಕೆ, ಏನು ನಾವು ಒಬ್ರೇನಾ ನೋಡಿದ್ಯಾ, ಆ ಸೀರಿಯಲ್ ನೋಡಿದ್ಯಾ, ಈಸ್ ಓಕೆ ಇದೆಲ್ಲ ಈ ಥರ ಎಲ್ಲ ಹ್ಯಾಪನಿಂಗ್ ಆಗ್ತಾ ಇದೆ ಅಂತ. ಸೊ ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ದಟ್ ಶ್ರೀರಸ್ತು ಶುಭಮಸ್ತು ಸೀರಿಯಲ್? ಸಿ ಇಟ್ಸ್ ಲೈಕ್ ನನಗೆ ಈ ಲುಕ್ಕು ಇಟ್ಸ್ ಅ ಸ್ಟ್ರೇಂಜ್ ವೇ ಆ್ಯಕ್ಚುಲಿ. ಐ ಮೀನ್ ನನಗೆ ಇಟ್ಸ್ ಇಟ್ ಸಮ್ ಪಾಯಿಂಟ್ ಐ ಟೋಲ್ಡ್ ಸಂಬಡಿ, ನಾನು ಯಾವುದೋ ಒಂದು ಫಿಲ್ಮ್ಗೆ
ಕಲರ್ ಮಾಡಬೇಕು ಅಂತ ಹೇಳಿದ್ರು. ಅಂದರೆ ಇಟ್ಸ್ ಎ ಡಿಫ್ರೆಂಟ್ ಲುಕ್, ಕಲರ್ ಬೇಕು ಅಂತ ಅಂದ್ಬಿಟ್ಟು ದೇಡ್ ಆಸ್ಕ್ ಮೀ. ಸೊ ಕಲರ್ ಮಾಡಿದ್ದೆ. ಆ ಕಲರು ವೇರ್ ಔಟ್ ಆಗೋಷ್ಟೊತ್ತಿಗೆ ಹ್ಯಾಡ್ ಅ ಫ್ಯೂ ಸ್ಟ್ರ್ಯಾಂಡ್ಸ್ ಆಫ್ ಗ್ರೇ ಹೇರ್. ಸೊ ದಟ್ ಕಲರ್ ಹೆಡ್ ಇಟ್ಸ್ ಆ್ಯಕ್ಚುಲಿ ಎಫೆಕ್ಟ್ಸ್. ಸೊ ನಾನು ಆ ಕಲರ್ ಇನ್ನೂ ಆ್ಯಕ್ಟ್ ಮಾಡಬೇಕಲ್ವ, ಕಲರ್ ಮುಚ್ಚೋದಕ್ಕೆ ಕಲರ್ ಮಾಡ್ತಾ ಇದ್ದೆ. ಸೊ ಕಲರ್ ಮಾಡ್ಕೊಂಡೇ ಬಂದೆ. ಆಮೇಲೆ ಐ ಕೆಪ್ಟ್ ಆನ್ ಕಲರಿಂಗ್. ಸೊ ಅಟ್ ಸಮ್ ಪಾಯಿಂಟ್ ಐ ರಿಯಲೈಸ್ ಲೈಕ್ ದಿಸ್ ಇಸ್ ಡನ್, ಐ ಆಮ್ ಟಯರ್ಡ್ ಆಫ್ ಕಲರಿಂಗ್, ಬೇಡವೇ ಬೇಡ, ಏನಾಗುತ್ತೋ ಆಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಆ್ಯಂಡ್ ದ್ಯಾಟ್ ಬಿಕೇಮ್ ದಿಸ್ ಲುಕ್. ಐ ಮೀನ್ ಇಟ್ ಇಸ್ ನಾಟ್ ಲೈಕ್ ಇಂಟೆನ್ಷನಲ್, ನಾನು ಏನು ಯೋಚನೆ ಮಾಡಿ ಅದ್ರ ಬಗ್ಗೆ ಏನಿಲ್ಲ, ಕಲರ್ ಮಾಡೋದು ಬೇಡ ಅಂದ್ಬಿಟ್ಟು ನಿಲ್ಲಿಸಿದೆ. ಸೊ ಹಾಗಾಗಿ ಅದು ದಿಸ್ ಲುಕ್ ಹ್ಯಾಪನ್. ಆ್ಯಂಡ್ ಫಾರ್ಚುನೇಟ್ಲಿ ಐ ಮೀನ್ ದಟ್ ವರ್ಕ್ ಫಾರ್ ದ ಸೀರಿಯಲ್. ಸೊ ಆ ಲುಕ್ಕಿಂದ It's more like a gold mine. The silver is gold actually. Yeah, so nice. How was it like alli experience Shrirastu? What it gave to you especially that serial? Okay, so ಟೆಲಿವಿಷನ್ ನಾನು ಮುಂಚೆ ಹಲವಾರು ಸೀರಿಯಲ್ಗಳು ಮಾಡಿದ್ದೆ. ನನ್ನ ಲಾಸ್ಟ್ ಟೆಲಿವಿಷನ್ ಸೀರಿಯಲ್ ಅಂತ ಮಾಡಿದ್ದು ಮುಕ್ತದವರೆಗೂ ಗರ್ವ ಮಾಡಿದ್ದೆ, ಮತ್ತು ಕೆಲವು ಬಿದಿಗೆ ಚಂದ್ರಮ, ಮತ್ತು ಹಿಂದಿ ಒಂದು ಛೋಟಿಮಾ ಅಂತೇಳಿ ಝೀಯಲ್ಲಿ ಬರ್ತಾಯಿತ್ತು, ಅದಕ್ಕೆ ಮಾಡಿದ್ದೆ. ಸೊ ಕೆಲವು ಫಿಲ್ಮ್ಗಳು ಅದೆಲ್ಲ ಮಾಡಿದ್ದೆ. ಮುಕ್ತ ಮಾಡಿ ಆಗೋಷ್ಟೊತ್ತಿಗೆ ನನಗೆ ಆ ಮೂಮೆಂಟಲ್ಲಿ ಮುಕ್ತ ವಾಸ್ ಸೋ ಫೇಮಸ್, ಇಟ್ ವಾಸ್ ಸೋ ಫೇಮಸ್. ಆ್ಯಂಡ್ ನನಗೆ ಬಂದ ಆಫರ್ಗಳೆಲ್ಲ ಯಾವುದೋ ಒಂದು ಮಠದ ಸ್ವಾಮಿ, ಇನ್ನೊಂದು ಯಾವುದೋ ಒಂದು ಗುರುಗಳು, ಆ ಥರದ್ದೆಲ್ಲ ಆಫರ್ಸ್ ಎಲ್ಲ ಬರೋಕ್ಕೆ ಶುರುವಾಯಿತು. ಆ್ಯಂಡ್ ಮೋರೋವರ್ ನನಗೆ ಕೆಲವು ಫಿಲ್ಮ್ಗಳು ಬಂತು, ಬಟ್ ಸೇಮ್ ಥಿಂಗ್, ಬಟ್ ಐ ಡಿಡ್ ನೆವರ್ ವಾಂಟೆಡ್ ಟು ಡೂ ಆ ಸೇಮ್ ಕೈಂಡ್ ಆಫ್ ಅ ರೋಲ್. ಬಿಕಾಸ್ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಹೊಸ ಹೊಸ ಪಾತ್ರಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಆಸೆ. ಸೊ ಹಾಗಾಗಿ ನನಗೆ ಟೆಲಿವಿಷನ್ ಒಂಥರ ಮೊನಾಟನಿ ಅನ್ಸೋಕ್ಕೆ ಶುರುವಾಗಿತ್ತು ನನಗೆ. ಇದೇ ಬೆಳಿಗ್ಗೆ ಎದ್ದು ಮತ್ತೆ, ಯಾಕೆಂದರೆ ಮುಕ್ತ ಐ ಥರಲಿ ಎಂಜಾಯ್ಡ್. ಅದಾದಮೇಲೆ ಮತ್ತಿನ್ನು ಬರೋ ಸೀರಿಯಲ್ಗಳು ಮತ್ತೆ ಅದೇ ಮೊನಾಟನಿಗೆ ಹೇಳ್ಕೊಂಡು ಹೋಗುತ್ತೆ, ದಿನ ಹೋಗಿ ನಾವು ಅದೇ ಡೈಲಾಗ್ ಹೇಳೋದು ಬೋರ್ ಆಗುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಟೆಲಿವಿಷನ್ ಮಾಡೋದೇ ಬೇಡ ಅಂತ ನಿಲ್ಲಿಸ್ಬಿಟ್ಟಿದ್ದೆ. ಹೇಗೋ ಏನೋ ಅದು ಮುಂದೆ ಹಾಗೆ ಹೋಯಿತು, ನಿಂತೋಯ್ತು. ಆಲ್ಮೋಸ್ಟ್ 16 ವರ್ಷ ನಾನು ಮಾಡಿರಲಿಲ್ಲ, ವಿಚ್ ರಿಯಲೈಸ್ ಮಚ್ ಲೇಟರ್. ವಿಚ್ ಆಮೇಲೆ ನನಗೆ ಝೀಯಿಂದ ರಾಘವೇಂದ್ರ ಹುಣಸೂರ್ ಅವರು ಈ ಪಾತ್ರ ಮಾಡ್ಬೋದಾ ಅಂತೇಳಿ ಕೇಳಿದಾಗ, ಸೊ ಫಾರ್ ಮೀ ಇಟ್ ವಾಸ್ ಲೈಕ್ ಓಕೆ, ಲೆಟ್ ಮೀ ಡೂ ಇಟ್ ಅಂತ ಅಂದ್ಬಿಟ್ಟು ಐ ಟುಕ್ ಅಪ್ ದಿಸ್ ರೋಲ್. ಆ್ಯಂಡ್ ಫಾರ್ಚುನೇಟ್ಲಿ ಇಟ್ ಟರ್ನ್ಡ್ ಔಟ್ ಲೈಕ್ ದ್ಯಾಟ್. ನಾನು ಯಾವುದೋ ಒಂದು ಹೀಗಿರುತ್ತೆ ಸುಧಾರಾಣಿಯವ್ರ ಜೊತೆ ಅಂತಂತ ಯಾವುದು ಯೋಚನೆ ಇರಲಿಲ್ಲ. ಇಟ್ ವಾಸ್ ಲೈಕ್ ಇಟ್ ಸೌಂಡೆಡ್, ದ ಕತೆ ಸೌಂಡೆಡ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಸೊ ಐ ಟುಕ್ ಅಪ್ ದಟ್. ಆ್ಯಂಡ್ ಏನಾಯಿತು ಅಂದರೆ ನಾವೇನು 859 ಎಪಿಸೋಡ್ ಮಾಡಿದ್ವಿ, ನಾಟ್ ಒನ್ ಡೇ ಹ್ಯಾವ್ ಐ ಗಾನ್ ಟು ದ ಸೆಟ್ ಥಿಂಕಿಂಗ್ ಅಯ್ಯೋ ಇವತ್ತು ಶೂಟಿಂಗ್ ಇದೆಯಲ್ಲಪ್ಪ ಅಂತ ಒಂದು ದಿನನೂ ನಾನು ಹೋಗಿಲ್ಲ. ಐ ಹ್ಯಾವ್ ನೆವರ್ ಫೆಲ್ಟ್. ನನಗೆ ವಾಟ್ ಐ ಫಿಯರ್ಡ್ ದಟ್ ಮೊನಾಟನಿ ಬಂದುಬಿಡುತ್ತೆ, ಟೆಲಿವಿಷನ್ ಮಾಡೋದ್ರಿಂದ ಮೊನಾಟನಿ ಬರುತ್ತೆ ಅನ್ನೋದು ಏನು ಫಿಯರಿಂದ ಅಷ್ಟು ವರ್ಷಗಳಲ್ಲಿ ಇದ್ನೋ ನನಗೆ ಯಾವತ್ತೂ ಅನಿಸೇ ಇಲ್ಲ. ನನಗೆ ಐ ನೆವರ್ ಫೆಲ್ಟ್ ದಟ್. 3 years, ಆಲ್ಮೋಸ್ಟ್ 3 years ವಿ ಶಾಟ್ ಫಾರ್ ದಟ್ ಸೀರೀಸ್. ಒಂದು ದಿನವೂ ನನಗೆ ಯಾವತ್ತೂ ಅನಿಸಿಲ್ಲ. ಐ ಥರಲಿ ಎಂಜಾಯ್ಡ್. ಬಿಕಾಸ್ ಎಲ್ಲೋ ಒಂದು ಕಡೆ ಎಷ್ಟೇ ಇದು ರೆಗ್ಯುಲರ್ ಟೆಲಿವಿಷನ್, ರೆಗ್ಯುಲರ್ ಡೈಲಾಗ್ಸ್, ರೆಗ್ಯುಲರ್ ಈ ಥರ ಇದ್ರೂ ಐ ವುಡ್ ಆಲ್ವೇಸ್ ಟ್ರೈ ಇವನು ಹೀಗಿದ್ದರೆ ಇನ್ನೇನು ಮಾಡ್ಬೋದು, ಇವನು ಈ ರೀತಿ ಮಾತಾಡ್ಬೋದಾ, ಇಲ್ಲ ಯಾವ ರೀತಿ ಮಾತಾಡ್ಬೋದು ಇವನು. ಈಗ ಕೆಲವೊಂದು ಸತಿ ರೈಟರ್ಸ್ ಬರೀತಾರೆ, ಬರೆದಿರೋದು ಅವರು ಎಷ್ಟರ ಮಟ್ಟಿಗೆ ಕ್ಯಾರೆಕ್ಟರ್ ಫಾಲೋ ಮಾಡ್ತಾರೆ, ಬಟ್ ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಲೈನ್ಸಲ್ಲಿ ಹೋಗಿರೋ ಚಾನ್ಸಸ್ ಇರುತ್ತೆ. ಬಟ್ ನಾನಾಗಿ ಆ್ಯಕ್ಟರ್ ಆಗಿ ಇವನು ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಅವನು ಯಾವ ರೀತಿ ಹೇಳಬಲ್ಲ, ಅವನು ಆ ರೀತಿ ಹೇಳೋಗಿದ್ರೆ ಹೇಗೆ ಹೇಳ್ಬೋದು, ಆ್ಯಸ್ ಅನ್ ಆ್ಯಕ್ಟರ್ ಹೌ ಎಲ್ಸ್ ಕ್ಯಾನ್ ಐ ಸೇ ಇಟ್ ಅಂತ ಐ ಯೂಸ್ ಟು ಆಲ್ವೇಸ್ ಥಿಂಕ್. ಸೊ ಹಾಗಾಗಿ ನನಗೆ ಐ ನೆವರ್ ಫೆಲ್ಟ್ ಮೊನಾಟನಿ ಅಂತ ಅನಿಸಿಲ್ಲ, ನನಗೆ ಬೋರ್ ಅಂತ ಆಗಲಿಲ್ಲ. ನನಗೆ ಐ ಕಂಪ್ಲೀಟ್ಲಿ ಎಂಜಾಯ್ಡ್ ದ ಹೋಲ್ ಪ್ರಾಸೆಸ್. ಆ್ಯಂಡ್ ವರ್ಕಿಂಗ್ ವಿತ್ ಪರ್ಸನ್ ಲೈಕ್ ಸುಧಾರಾಣಿ ಇಸ್ ಲೈಕ್ it's actually it's a fantastic opportunity. My next question was that what was it like working with her? No, she's an amazing actor and an amazing human being. Because ಅವರು I mean she's one like ಎಷ್ಟೊಂದು great films she's been part of. She's
such performances that ಅವ್ರದ್ದು ಅಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ ಶೀಸ್ ಡನ್ ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಯಾವುದನ್ನು ಶಿ ವುಡ್ ನೆವರ್ ಮೇಕ್ ಇಟ್ ಫೀಲ್ ಲೈಕ್ ಐ ಆಮ್ ಅ ಸ್ಟಾರ್, ಯು ಆರ್ ಇದು ಯಾವತ್ತೂ ಶಿ ಇಸ್ ನಾಟ್ ಮೇಡ್ ಮೀ ಫೀಲ್ ಆರ್ ಎನಿಬಡಿ ಫಾರ್ ದ್ಯಾಟ್ ಮ್ಯಾಟರ್. ನಮ್ಮ ಎಂಟೈರ್ ಇದರಲ್ಲಿ ನಾವೊಂದು ಟೀಮ್ ಆಗಿ, ಒಂದು ಕುಟುಂಬ ಆಗಿ ವಿ ವರ್ಕ್ಡ್. ಸೊ ಯಾವತ್ತೂ ಯಾರು ಆ ಥರ ಒಂದು ಓ ಸುಧಾರಾಣಿಯವರು ಅನ್ನೊಂದು ಸ್ಟಾರ್ ಅನ್ನೊಂದು ಯಾವತ್ತೂ ಇದು ಮಾಡಿಸಿಲ್ಲ. ಆ್ಯಂಡ್ ಅದರಿಂದ ನಮ್ಗೆ ಇಟ್ ವಾಸ್ ವೆರಿ ಈಸಿ. ಆ್ಯಂಡ್ ಶಿ ವುಡ್ ಆಲ್ಸೋ ನಮಗೆ ಶಿ ವುಡ್ ಆಲ್ವೇಸ್ ಸೇ, ಈಗ ಈ ಸೀನ್ ಚೆನ್ನಾಗಿ ಬಂತು ಅಂದರೆ ಶಿ ವುಡ್ ಕಾಂಪ್ಲಿಮೆಂಟ್ ಆ್ಯಂಡ್ ಶಿ ವುಡ್ ಸೇ ಓ ಇದು ಚೆನ್ನಾಗಿತ್ತು, ಹಿಂಗಿತ್ತು ಅಂತಂದ್ಬಿಟ್ಟು ಶಿ ವುಡ್ ಸೇ ಆ್ಯಂಡ್ ವಿ ವುಡ್ ಇಂಟ್ರ್ಯಾಕ್ಟ್ ಆ್ಯಂಡ್ ವಿ ವುಡ್ ಟಾಕ್ ಅಬೌಟ್ ಅ ಪರ್ಟಿಕ್ಯುಲರ್ ಸೀನ್. ಈ ಥರದ್ದು ಏನಕ್ಕೆ ಮಾಡ್ತಾ ಇದ್ದೀವಿ, ಇದು ಹಿಂಗೆ ಮಾಡೋಣ, ಆ ಥರ ಲಾಟ್ ಆಫ್ ಇಂಟ್ರಾಕ್ಷನ್ಸ್ ವೀವ್ ಹ್ಯಾಡ್. ಐ ಮೀನ್ ಇಟ್ಸ್ ಲೈಕ್ ಅದೇ ಹೇಳಿದಲ್ಲ, ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ ಹೇಳೋದಕ್ಕೆ ಸುಧಾರಾಣಿಯವರು ಒನ್ ಆಫ್ ದಿ ಎಕ್ಸಾಂಪಲ್ಸ್. ಲೈಕ್ ಫಾರ್ ನಾನು ಐ ವುಡ್ ಗಿವ್ ಲೈಕ್ ಅನಂತ್ ನಾಗ್ ಅವರು. My experience with I was coming there. maybe Okay. ನನ್ನ ಹೇಳಿ ಅನಂತ್ ನಾಗ್ ಸರ್ ಜೊತೆ how was it? Okay, so it was like ನಾನು ಸಣ್ಣ ಪುಟ್ಟ ಯಾವುದೋ ಟೆಲಿಫಿಲ್ಮು ಆ ಥರದ್ದು ಕೆಲವು ನಾಟಕ ಈ ಥರದ್ದು ಮಾಡಿದ್ದೆ. ಡೈಲಿ ಸೋಪ್ ಅನ್ನೋದು ಮಾಡಿರಲಿಲ್ಲ. ಮಲ್ಲಿಕಾ ಪ್ರಸಾದ್ ನಿಮಗೆ ಗೊತ್ತಲ್ಲ? ಸೊ ಅವರು ನನಗೆ ಮುಂಚೆಯಿಂದ ಗೊತ್ತಿತ್ತು ಆ್ಯಕ್ಚುಲಿ. ಸೊ ಅವರು ನನಗೆ ನೀನು ಪ್ರಕಾಶನ ಮೀಟ್ ಮಾಡು ಅಂತೇಳಿ ಮೀಟ್ ಮಾಡಿಸಿದ್ರು. ಪ್ರಕಾಶ್ ಅಂದರೆ ಪ್ರಕಾಶ್ ಬೆಳವಾಡಿ. ಬೆಳವಾಡಿ. ಓಕೆ. ಸೊ ಅವ್ರನ್ನ ಮೀಟ್ ಮಾಡಿದಾಗ ಅವ್ರ ಮೊದಲನೇ ಪ್ರಶ್ನೆ ನನಗೆ ಇದ್ದಿದ್ದು ಅವಾಗ, ನಿನಗೆ ಕನ್ನಡ ಬರುತ್ತಾ ಅಂತ. ಸೊ ಹಾಗಾಗಿ ಅವ್ರು ನನಗೊಂದು ಸಣ್ಣ ಒಂದು ಟೆಸ್ಟ್ ಮಾಡಿದ್ರು ಆ್ಯಂಡ್ ಆಲ್ ದ್ಯಾಟ್. ಆ್ಯಂಡ್ when was this? This was in 2001 I think. Okay. ಸೊ ಇದು ಗರ್ವ ಅಂತ ಸೀರಿಯಲ್ ಮಾಡ್ತಿದ್ರು. ಓಕೆ. ಅದರಲ್ಲಿ ನಾನು ಐ ವಾಸ್ ಸಪೋಸ್ ಟು ಪ್ಲೇ ಅನಂತ್ ನಾಗ್ ಅವರ ಇಲ್ಲೆಜಿಟಿಮೇಟ್ ಸನ್. ಓಕೆ. ಅವರ ಮಗನ ಪಾತ್ರ. ಓಕೆ. That was your first tele-serial? Yeah, that was a daily soap first. Daily soap, first one. Yeah. Okay. So that was my first. ಸೊ ನಾನು ಬ್ಲ್ಯಾಂಕ್ ಆಗಿ ಅನಂತ್ ನಾಗ್ ಅವರು ಇದ್ದಾರೆ, ಓಕೆ, ಮೊದಲು ಶೂಟಿಂಗಿಗೆ ಕರೆದ್ರು, ಹೋದೆ. No, you got selected. What was it? ಪ್ರಕಾಶ್ ಸರ್ ಜೊತೆ ಹೇಗಿತ್ತು? ಏನು? ಏನಿಲ್ಲ ಕನ್ನಡ ಬರುತ್ತಾ ಅಂತಂದ್ರು. ಅವರು ಒಂದು ಇದು ಸಣ್ಣ ಟೆಸ್ಟ್ ತರ ಏನೋ ಇದು ಮಾಡೋದು. ಅಂಡ್ ಹಿ ವಾಸ್ ಓಕೆ ವಿತ್ ಇಟ್ ಅಂಡ್ ಐ ವಾಸ್ ಸೆಲೆಕ್ಟೆಡ್ ಅಷ್ಟೇ. ದೇರ್ ವಾಸ್ ಡನ್. ದೆನ್ ನೆಕ್ಸ್ಟ್ ವಾಸ್ ಶೂಟ್ ಹೋದಾಗ ಮೈ ಇಂಟ್ರೊಡಕ್ಷನ್ ವಾಸ್ ಲೈಕ್ ಹಾಫ್ ವೇ, ಅಂದರೆ ಒಂದು 20-30 ಎಪಿಸೋಡ್ ಆಗಿತ್ತು ಅನ್ಸುತ್ತೆ. ಅದ್ ಮಧ್ಯದಲ್ಲಿ ನಾನು ಅವರ ಮಗ ಗುಜರಾತಿಂದ ಬರ್ತಾನೆ, ಬಂದವರನ್ನು ಮೀಟ್ ಮಾಡ್ತಾನೆ ಅನ್ನೋ ಒಂದು ಇದು ಸೀಕ್ವೆನ್ಸ್. ಸೊ ಸೀನ್ ಕೊಟ್ಟರು. ಸೀನ್ ನಾನು ಓದ್ಕೋತಾ ಇದ್ದೀನಿ ಆ್ಯಂಡ್ ಐ ಆಮ್ ಟ್ರೈಂಗ್ ಟು, ಇದು ಒಂದು 3 ಪೇಜ್ ಸೀನ್ ಅದು ಓದ್ತಾ ಇದ್ದೀನಿ. ಆ್ಯಂಡ್ ಅವಾಗ ಪ್ರಕಾಶ್ ಅವರ ನಮ್ಮದು ಶೂಟಿಂಗ್ ಫಾರ್ಮ್ಯಾಟ್ ಹೇಗಿತ್ತು ಅಂದರೆ, ಇವಾಗ ಈ ಥರ 2 ಕ್ಯಾಮ್ರಾ. ಸೊ 2 ಕ್ಯಾಮ್ರಾ ಆ್ಯಂಡ್ ದಿ ಎಂಟೈರ್ ಸೀನ್ ಹ್ಯಾಪನ್ಸ್ ಇನ್ ಒನ್ ಟೇಕ್. ಎಂಟೈರ್ ಸೀನ್ ಆಯಿತಾ. ಬೇಕಾದರೆ ಆ ಥರದ್ದು ಏನಾದರೂ ವೆರಿ ರೇರ್ಲಿ ಸಣ್ಣ ಪುಟ್ಟದಿದ್ದರೆ ಈ ವುಡ್ ಟೇಕ್ ಒನ್ ಕ್ಲೋಸ್ ಅಪ್ ಆ್ಯಂಡ್ ಅವ್ರ ಕಟ್ಟು ಆ ಥರ ಈ ಥರ. ಇಲ್ದಿದ್ರೆ ನಾರ್ಮಲಿ ಇಟ್ಸ್ ಲೈಕ್ ಒನ್ ಸಿಂಗಲ್ ಸೀನನ್ನು 2 ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿದ್ರು. ಆಲ್ಮೋಸ್ಟ್ ಲೈಕ್ ಅ ಥಿಯೇಟರ್ ಸ್ಟೈಲ್, ಡ್ರಾಮಾ ಸ್ಟೈಲಲ್ಲಿ ಎವ್ರಿಥಿಂಗ್ ಇಸ್ ಆ್ಯಕ್ಷನ್, ಆಲ್ ಆ್ಯಕ್ಷನ್ಸ್ ಹ್ಯಾಪನ್ ಇನ್ ದ್ಯಾಟ್ ಹೋಲ್ ದಟ್ ಸ್ಪೇಸ್. ಸೊ ಹಾಗೆ ಶೂಟ್ ಮಾಡ್ತಿದ್ರು. ಸೊ ನಾನು ಸೀನ್ ಪೇಪರ್ ಕೊಟ್ಟರು, ಇದು ಪೂರ್ತಿ ಓದ್ಕೊಳ್ಳಿ, ಬ್ಯಾಟ್ ಮಾಡ್ಕೊಳ್ಳಿ, ಫುಲ್ ಒಂದು ಟೇಕ್. ಸೊ ನನಗೆ ಐ ಮೀನ್ ಅವಾಗ ಇಟ್ ವಾಸ್ ನಾಟ್ ಇವನ್ ಲೈಕ್ ಐ ಆಮ್ ನಾಟ್ ಸೊ ಯೂಸ್ ಟು ಟೆಲಿವಿಷನ್ ಕೂಡ ಅಲ್ಲ. ಸೊ ನನಗೆ ಈ ಕಟ್ ಮಾಡಲ್ವಾ, ಒಂದೇ ಎಷ್ಟು ತೊಗೊಳ್ತೀರಾ, ಇಷ್ಟು ಎಲ್ಲಿವರೆಗೂ ಇರುತ್ತೆ ಶಾರ್ಟು, ಆ ಥರದ್ದೆಲ್ಲ ಇದೇ ಇಲ್ಲ. ಓದ್ಕೋ, ನಮ್ಮ ಲೈನ್ಸ್ ಕಲ್ತ್ಕೋ ಅಂತ ಹೇಳಿದ್ಮೇಲೆ ಅಷ್ಟೇ ಪೂರ್ತಿ ಲೈನ್ಸ್ ಕಲ್ತ್ಕೋತಾ ಇದ್ದೀನಿ. ಸಡನ್ನಾಗಿ ನನ್ನ ಪಕ್ಕ ಒಬ್ಬರು ಬರ್ತಾರೆ, ಬಂದು ಬಾ ಜೊತೆಗೆ ಮಾಡೋಣ. ಯಾರು? ಅನಂತ. ಫಸ್ಟೇ ಬಂದರು.
he made me so comfortable that I forgot it is Anant Nag. I completely, it's like ಅವ್ರ ಲೈನ್ ಹೇಳ್ತಿದ್ದಾರೆ, ನಾನು ಲೈನ್ ಹೇಳ್ತಾ ಇದ್ದೀನಿ, ಇದು ಹೇಳ್ತಿದ್ದೀನಿ, ರಿಹರ್ಸ್ ಮಾಡ್ತಾ ಇದ್ದೀವಿ. ಈ ಮೇಡ್ ಮಿ ಸೋ ಕಂಫರ್ಟಬಲ್, ಏನು ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅನ್ನೋ ಥರ ಮಾಡಿದ್ರು. ಆ್ಯಂಡ್ ಅದೇ ಫ್ರೀಯಲ್ಲಿ, ಅದು ಏನು ಯೋಚನೆನೇ ಇಲ್ಲದೆ ಸೀದಾ ಟೇಕ್ ಹೋಯ್ತು. 2 ಕ್ಯಾಮ್ರಾ ಇದೆ, ಅವ್ರು ಆ ಕಡೆ ಇದ್ದಾರೆ, ನಾನು ಈ ಕಡೆ ಇದ್ದೀನಿ. ನಾನು ಎಂಟ್ರಿ ಆಗುತ್ತೆ, ಬರ್ತೀನಿ, ಕೂತ್ಕೋತೀನಿ, ಮಾತಾಡ್ತೀನಿ. ನಂದು ಏನೋ ಒಂದು ಅವ್ರ ಮೇಲೆ ಕೋಪ ಇರುತ್ತೆ, ಆ ಸೀನಿಗೆ ತಕ್ಕಂಗೆ, ಹಾಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ ಅಂದಿಲ್ಲ. ಸೀನ್ ಆಗುತ್ತೆ, one scene, first take, okay, without any mistakes, first take okay, ಫ್ಯಾಂಟಾಸ್ಟಿಕ್, ಹೂ ಅಂತ ಬಂದು ನನ್ನನ್ನು ಹಗ್ ಮಾಡಿದ್ರು ಅನಂತ್ ಸರ್. ದಟ್ ಈಸ್ ವೆನ್ ಐ ರಿಯಲೈಸ್ ದಿಸ್ ಇಸ್ ಅನಂತ್ ನಾಗ್. Because he's like, I mean, he's like God of, acting, he's really... ರಿಯಲಿಸಮ್ ಇದು ಅಂತ ಹೇಳಿದ್ರೆ ಪ್ರಾಬ್ಲಿ ನೋ ಒನ್ in terms of performance. ಯಾಕೆಂದರೆ we've seen ಅದಾದ್ಮೇಲಿಂದ ಇದು we have shot for 200 episodes. ಪ್ರತಿ ಸರ್ತಿ ನನಗೆ ಅವರು ಶೂಟ್ ಮಾಡಬೇಕಾದ್ರೆ ನಾವು ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತಿದ್ದೆ. ಯಾಕೆಂದರೆ ಅವ್ರು ಹೇಗೆ ಮಾಡ್ತಾರೆ, ಅವರ ಪರ್ಫಾರ್ಮೆನ್ಸಿಗೆ ಪ್ರತಿ ಒಂದನ್ನು, ಆ ನುವಾನ್ಸ್, ಇದನ್ನು ಯಾವ ರೀತಿ ಅವರು ಡೀಟೇಲ್ ಮಾಡೋರು ಇವತ್ತಿಗೂ ನೆನೆಸ್ಕೊಂಡ್ರೆ, ನಮಗೂ ಸೀನ್ ಮಾಡ್ಬೇಕಾದ್ರೆ ಅದು ನಾವು ಅನ್ಕೋಬೋದು, ಓಕೆ ಇದನ್ನು ನಾನು ಇಲ್ಲಿ ಕಪ್ಪಿದೆ, ಹೀಗೆ ತಗೋತೀನಿ ಇವಾಗ ಇಟ್ಬಿಟ್ಟು. ಬಟ್ ಅದು ಅಷ್ಟು ನ್ಯಾಚುರಲ್ ಆಗಿ ಆ ಸೀನಲ್ಲಿ ಗೊತ್ತೇ ಆಗದಿರೋ ಥರ ಮಾಡೋದು ಹೇಗೆ ಅನ್ನೋದು ಇವತ್ತಿಗೂ ಅದೊಂದು ಕ್ವೆಶ್ಚನ್ನೇ, ಮಿಸ್ಟ್ರಿನೇ. ಯಾಕೆಂದರೆ ಅವ್ರು ಅಷ್ಟು ಫ್ರೀಯಾಗಿ ಮಾಡೋರು. ಅಂದರೆ ಸಣ್ಣ ಪುಟ್ಟ ಏನಾದ್ರು ಮಿಸ್ಟೇಕ್ಸ್ ಆಗಿದ್ದರೆ, ಈಗ ಡಬ್ ಮಾಡ್ತಾರೆ ಅಂತಂದರೆ ಆ ಎವ್ರಿ ಮ್ಯಾನರಿಸಮ್, ಅವ್ರು ನೀರು ಬೇಕು ಅಂದರೆ ನೀರು ಹಿಡ್ಕೊಂಡಿರ್ತಿದ್ರು. ಆ ಡೈಲಾಗ್ ಬರೀ ಡಬ್ ಮಾಡಿದ್ರೂ ಹಿ ವುಡ್ ಯೂಸ್ ಲೈಟರ್ ಇದ್ದರೆ ಲೈಟರ್ ಆ ಸೌಂಡ್ ಜೊತೆಗೇನೆ ಹಿ ವುಡ್ ಇನ್ಯಾಕ್ಟ್ ದಟ್ ಹೋಲ್ ಪರ್ಫಾರ್ಮೆನ್ಸ್. ಸೊ ಎಷ್ಟೋ ಸರ್ತಿ ನನಗೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಎಡಿಟ್ ಆದಮೇಲೆ ನೋಡ್ತೀವಲ್ಲ ನಾವು, ಎಡಿಟ್ ಆಗಿ ಸೀನಲ್ಲಿ ನೋಡಿದಾಗ ನಮಗೆ ಅಯ್ಯೋ ಇದು ಹೀಗಿತ್ತ. ಯಾಕೆಂದರೆ ನಮಗೆ ಅದು ಎಡಿಟ್ ಆದಮೇಲೆ ಅದು ಆ ಕಡೆ ಈ ಕಡೆ ಎಲ್ಲ ಶಾರ್ಟ್ಸ್ ಎಲ್ಲ ಬಂದಾಗ ದಟ್ ಫೀಲ್ ದಟ್ ಯೂಸ್ ಟು ಗಿವ್, I would not be so convinced. ಯಾಕೆಂದರೆ I would have watched ಅನಂತ್ ನಾಗ್ ಅವರನ್ನು, I would have watched him live. ಈಗ ನಿಮ್ಮೊಬ್ಬರನ್ನೇ, ಈಗ ನೀವು ಅನಂತ್ ಸರ್ ಇದ್ದರೆ, ನಿಮ್ಮೊಬ್ಬರನ್ನೇ ನಾನು ನೋಡ್ತಾ ಇದ್ದರೆ, ನೀವು ಆ ಒಂದು ಸೀನಿಗೆ ಎಲ್ಲ ಥರದ ಎಕ್ಸ್ಪ್ರೆಷನ್ ನಿಮ್ಮ ಮುಖದಲ್ಲಿ ಯಾವ ರೀತಿ, ಹೌ ಯು ಆರ್ ರಿಯಾಕ್ಟಿಂಗ್ ಎಲ್ಲ ನೋಡಿರ್ತೀನಲ್ಲ, ನನಗಲ್ಲೇ ಗೂಸ್ ಬಂಪ್ಸ್ ಆಗಿರುತ್ತೆ. ಸೊ ನನಗೆ ಸೀನ್ ನೋಡಿದಾಗ ಅಷ್ಟು ಕಟ್ಟಾದಾಗ ಅಯ್ಯೋ ಅನಿಸುತ್ತೆ. ಇಟ್ ಇಸ್ ಸೋ ನಾಟ್ ನ್ಯಾಚುರಲ್ ಅಲ್ಲ, ನಮಗೆ ದಟ್ ಅವರೊಬ್ಬರನ್ನೇ ನೋಡಿದ್ರೆ ಸಾಕು ಅಂತ, ಅಂದರೆ ಬೇರೆ ಯಾರನ್ನು ತೋರಿಸೋದೇ ಬೇಕಾಗಿಲ್ಲ ಅಂತ. ಅವರ ನಿಮ್ಮ ಏನು ಸೀನಿನ ಸಾರ ಏನಿದೆ ಅಲ್ಲ, ಅವ್ರ ಒಬ್ಬ ಪರ್ಫಾರ್ಮೆನ್ಸಲ್ಲಿ ನೋಡಿಬಿಟ್ರೆ ಎಲ್ಲ ಹೇಳ್ಬಿಡ್ತಾರೆ. ಅವರ ಪಕ್ಕದವ್ರದ್ದು ಡೈಲಾಗ್ ಹೇಳಿದ್ರು ಪರವಾಗಿಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಎಕ್ಸ್ಪ್ರೆಷನಲ್ಲಿ ಹಿ ವುಡ್ ಟೆಲ್ ದಿ ಎಂಟೈರ್ ಸ್ಟೋರಿ. ದ್ಯಾಟ್ ಕೈಂಡ್ ಆಫ್ ಅ ಪರ್ಫಾರ್ಮರ್ ಹಿ ಇಸ್. ಐ ಥಿಂಕ್ ಹೇಮಂತ್ ರಾವ್ ರಿಯಲೈಸ್ಡ್ ಇಟ್ ಅನ್ಸುತ್ತೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುಲಿ ಯು ಹ್ಯಾವ್ ಒನ್ ಸಿಂಗಲ್ ಶಾಟ್ ಅನಂತ್ ನಾಗ್ ಸರ್ ಮೇಲೆ. ಇಟ್ಸ್ ಲೈಕ್ he's only there. I think you will forget the whole cinema with one dialogue, one monologue what he has. He's amazing. I mean, ಅವ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೂ ಆಗಲ್ಲ. we are ತೃಣ ನಾವು. In fact, like you shared what about 200 episodes with him? Okay. So ಅದಾದ್ಮೇಲೆ then we did Stumble, ಪ್ರಕಾಶ್ ಬೆಲ್ವಾಡಿ ಅವ್ರದ್ದು film, where again I played ಸುಹಾಸಿನಿ, ಮಣಿರತ್ನಂ and Anant Nag's son in the film also. Okay. So that was again another experience. How was the bonding with Anant sir? ಅದೇ ಹೇಳಿದಲ್ಲ, ನನಗೆ ಅವ್ರಿಗೆ ನನ್ನ ಮೇಲೆ ಒಂಥರ ಏನೋ ಒಂಥರ ಪ್ರೀತಿ ಇತ್ತು. ಐ ಮೀನ್ ಆಬ್ವಿಯಸ್ಲಿ ನನಗೆ ಐ ಲುಕ್ ಅಪ್ ಟು ಹಿಮ್. ಫಾರ್ ಹಿಮ್ ನನ್ನ ಮೇಲೆ ಏನೋ ಒಂಥರ ಒಂದು ಪ್ರೀತಿ ಇತ್ತು. ಯಾವುದೋ ಪಾರ್ಟಿ ಇತ್ತು, ಅದರಲ್ಲಿ ಅವರ ಮಗಳು ಅದಿತಿ, ಅವರ ಮಗಳಿಗೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ, ದಿಸ್ ಇಸ್ ಮೈ ಸನ್ ಅಂತಂದ್ಬಿಟ್ಟು. ಶಿ ವಾಸ್ ಲೈಕ್ ವೆರಿ ಸ್ಮಾಲ್ ಅಟ್ ದಟ್ ಟೈಮ್. ಶಿ ವಾಸ್ ಲೈಕ್ ಅಂತ ಆ ರೀತಿ, ಅವ್ರಿಗೆ ಆ ರೀತಿ ಒಂದು ಭಾವನೆ. ನನಗೆ ಒಂದ್ಸತಿ ಎಲ್ಲೋ ಒಂದು ಆಸ್ಟ್ರೇಲಿಯಾಗೆ ಹೋಗಿ ಒಂದು ಈ ಕೌಬಾಯ್ ಫೆಲ್ಟ್ ಹ್ಯಾಟ್ ತೊಗೊಂಡು ಬಂದಿದ್ರು. ಆ್ಯಂಡ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್
Okay. ಅವ್ರು ತೊಗೊಂಡು ಬಂದಿದ್ದು. ನನಗೆ ಒಂದ್ಸತಿ ಅದನ್ನು ನಂಗೆ ನೋಡಬೇಕಿತ್ತಲ್ಲ ಅಂತಂದ್ಬಿಟ್ಟು ಹೇಳಿದೆ. ನೆಕ್ಸ್ಟ್ ಶೂಟಿಂಗ್ ದಿನ ತಗೊಂಡು ಬಂದರು. ತಗೊಂಡು ಬಂದು ಅವರು ತಲೆಗೆ ಆಯಿಲ್ ಹಾಕಿ ಬಾಚ್ತಾ ಇದ್ರು. ಸೊ ನಾನು ಸ್ವಲ್ಪ ಲೇಟ್ ಹೋಗಿದ್ದೆ, ನನ್ನ ಸೀನ್ ಲೇಟ್ ಇತ್ತು. ಸೊ ನಾನು ಹೋಗ್ತಿಲ್ಲ ಬಾ ಅಂತಂದ್ಬಿಟ್ಟು ಅವ್ರಿಗೆ ರೂಮಿಗೆ ಕರ್ಕೊಂಡು ಹೋಗಿ ಅವ್ರ ಕಬೋರ್ಡಲ್ಲಿ ಇದ್ದಿದ್ದು ಕ್ಯಾಬ್ ತಗೋ ಅಂತಂದ್ಬಿಟ್ಟು ನನ್ನ ತಲೆ ಮೇಲೆ ಹಾಕಿ ಹೇಗಿದೆ ಅಂತ. ಆಲ್ ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಇಟ್ಸ್ ಲೈಕ್ ನಿಮಗೆ ಅದು ಇನ್ನು ಹೇಳ್ಕೊಳ್ಳೋದು ಆ ಥರ ಅಲ್ಲ. ಆಮೇಲೆ ಅವತ್ತಿನ ದಿನ ಅವ್ರು ಮರ್ತು ಹೋದ್ರು. ನಾನು ಅದನ್ನು ಮನೆಗೆ ಜೋಪಾನವಾಗಿ ಮನೆಗೆ ತಗೊಂಡೋಗಿ ನೆಕ್ಸ್ಟ್ ದಿನ ಬಂದು, ಅದು ಕಾಸ್ಟ್ಲಿ ಬೇರೆ, ಅದು ತುಂಬಾ ಜಾಸ್ತಿ ಭಾರ ಅದು ನಿಜವಾಗ್ಲು ಅಂದರೆ ಅವರದ್ದು ಅಂತಂದಾಗ್ಲೇ ಭಾರ. ಸೊ ಹಾಗಾಗಿ ನನಗೆ ಐ ಕಾಂಟ್ ದೇರ್ ನೋ ವರ್ಡ್ಸ್ ಫಾರ್ ದಟ್ ಎಕ್ಸ್ಪೀರಿಯನ್ಸ್ ದಟ್ ಐ ಹ್ಯಾಡ್. ಸೋ ನೈಸ್. ನನಗೆ ಈ ಗರ್ವ ನೀವು ಹೇಳಿದ ನಂತರ ನನಗೆ ಈಗ ಇನ್ನೊಂದು ಪ್ರಶ್ನೆ ಏನು ಬರ್ತಿದೆ ಅಂತ ಹೇಳಿದ್ರೆ, ಗರ್ವ ಹ್ಯಾಪನ್ ಇನ್ 2001 ಅಂತ ಅನ್ಕೋಣ. ಈಗ 2025 ಅಂತ ಅಂದ್ಕೊಂಡ್ರೆ 24-25 ಸಮಯದಲ್ಲಿ ಪ್ರಕಾಶ್ ಬೆಳವಾಡಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ. ಸೊ ದ್ಯಾಟ್ ಸ್ಪ್ಯಾನ್ ಇದೆ, ಹೆಚ್ಚು ಕಡಿಮೆ 25 ವರ್ಷ ನೀವು ವರ್ಕ್ ಅವ್ರ ಜೊತೆ ಮಾಡಿದ್ದೀರಾ. ಪರ್ವ ನಾಟಕದ ಅರ್ಜುನ ಆಗಿ ಮಾಡೋದಕ್ಕೂ, ಗರ್ವ ನಾಟಕದಲ್ಲಿ ಅನಂತ್ನಾಗ್ ಅವರ ಮಗ ಆಗಿ ಮಾಡೋದಕ್ಕೂ, ಇವೆರಡಕ್ಕೂ ಒಂದು ಕಾಮನ್ ಫ್ಯಾಕ್ಟರ್ ಇಸ್ ಪ್ರಕಾಶ್ ಬೆಳವಾಡಿ. ಅವರನ್ನು ನೀವು ಆಗ ನೋಡಿದ್ದಕ್ಕೂ ಈಗ ನೋಡಿರುವಂತಹ ಪ್ರಕಾಶ್ ಸರ್ಗೂ ವಾಟ್ ಇಸ್ ಇಟ್ ದಟ್ ಯು ವಾಂಟ್ ಟು ಸೇ ಎನಿಥಿಂಗ್ ಅಬೌಟ್ ಹಿಮ್? ಸಿ, ಪ್ರಕಾಶ್ ಅವರ he's one of the gifted people in our art industry, art life in terms of people. One of the most talented people. Because ಅವರ ಥಿಂಕಿಂಗ್ ಮೈಂಡ್ ಏನಿದೆ, ಅವರ ಅದನ್ನು we've seen, ನಾವು 25 ವರ್ಷದಲ್ಲಿ we've seen all kinds of ups and downs. ನಾನು ಅವ್ರ ಜೊತೆ ಟೆಲಿವಿಷನ್, ಸಿನಿಮಾ, ನಾಟಕಗಳು, ಹಲವಾರು ನಾಟಕಗಳು ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇಟ್ಸ್ ಆಲ್ವೇಸ್ ಇಟ್ಸ್ ಲೈಕ್ ನೀವು ಯು ಆರ್ ವೇಟಿಂಗ್ ಟು ಲರ್ನ್ ಸಮಥಿಂಗ್ ಆ್ಯಂಡ್ ಲರ್ನ್ ಸಮಥಿಂಗ್. ಪ್ರಕಾಶ್ ಅವ್ರ ಜೊತೆ ಕೆಲಸ ಮಾಡಿದ್ರೆ ಇಟ್ ಇಸ್ ಲೈಕ್ ಯು ಅವ್ರು ಒಂದು ದಿನ ರಿಹರ್ಸಲ್ಗೆ ಬಂದರೆ ನಿಮಗೆ ಯು ಲರ್ನ್ ಅ ಲಾಟ್ ಅನ್ನೋ ಥರ. ಸೊ ದ್ಯಾಟ್ ಈಸ್ ದ ಕೈಂಡ್ ಆಫ್ ಮೈಂಡ್ ಹೀಸ್ ಗಾಟ್, ದ್ಯಾಟ್ ಈಸ್ ದ ಕೈಂಡ್ ಆಫ್ ಟ್ಯಾಲೆಂಟ್ ಹೀಸ್ ಗಾಟ್. ಸೊ ಅವ್ರ ಜೊತೆ ಕೆಲಸ ಮಾಡೋದ್ರಿಂದ ವಿ ಲರ್ನ್ ಅ ಲಾಟ್. ಸೊ ಡಿಫ್ರೆನ್ಸ್ ನನಗೆ ದ ಗ್ರೋತ್ ಇನ್ ಹಿಸ್ talent, growth in his thinking, growth in his in terms of knowledge, acquiring knowledge. So person has been the same. He's been the same in terms of how he is. So ashtu varshagalli kuda that's the association we have had. Lots of ಅದೇ ಹೇಳಿದಲ್ಲ, ಅವರ ಇದರಲ್ಲಿ ಕೂಡ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್, ನಮ್ಮ ಇದರಲ್ಲಿ ಕೂಡ ಲಾಟ್ ಆಫ್ ಅಪ್ಸ್ ಆ್ಯಂಡ್ ಡೌನ್ಸ್. ವಿ ಹ್ಯಾವ್ ಸೀನ್ ಥ್ರೂ ಲಾಟ್ ಆಫ್ ಥಿಂಗ್ಸ್. ಎಷ್ಟೇ ಇದಾದ್ರೂ ಅದೇ ಹೇಳಿದಲ್ಲ, ನಿಮಗೆ ಎವ್ರಿಥಿಂಗ್, ನಿಮ್ಗೆ ಏನೇ ಹೆಚ್ಚು ಕಮ್ಮಿ ಇದ್ರೂ ಎವ್ರಿಥಿಂಗ್ ಟೇಕ್ಸ್ ಅ ಬ್ಯಾಕ್ ಸಿಟ್ ಟು ಇನ್ ಫ್ರಂಟ್ ಆಫ್ ಹಿಸ್ ಟ್ಯಾಲೆಂಟ್. ಸೊ ದ್ಯಾಟ್ ಈಸ್ ವಾಟ್ ಡ್ರೈವ್ಸ್ ಯು. ನಿಮಗೆ ಯಾಕೆಂದರೆ ಪರ್ವ ನಾಟಕ ಕೂಡ ನೀವು ಇದ್ದೀರಾ, ಪರ್ವದಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದ್ದೀವಿ. ಸೊ ನಿಮಗೆ ಗೊತ್ತು ಯಾವ ರೀತಿ ಅವರು ಇದನ್ನು ಸ್ಟೇಜ್ ಮೇಲೆ ತೊಗೊಂಡು ಬಂದಿದ್ದಾರೆ. ಸೊ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್, somebody like S.L. Bhairappa being so fond of him and so appreciative of what he does. It's very difficult because ನಾನು ಕೇಳಿರೋ ಕಥೆಗಳು ಹೆಂಗೆ ಅಂತಂದರೆ, ಭೈರಪ್ಪ ಅವ್ರಿಗೆ ಇದು ಇಷ್ಟ ಆಗಿಲ್ಲ ಅಂತ ಎಂಥ ದೊಡ್ಡ ರೈಟರ್ ಆಗಿರಲಿ, ಎಂಥ ದೊಡ್ಡ ಡೈರೆಕ್ಟರ್ ಆಗಿರಲಿ, ಎಲ್ಲರಿಗೂ ಯಾರೂ ಇಷ್ಟ ಆಗಿಲ್ಲ ಅಂತ ಹೇಳ್ಕೊಂಡೇ ಬಂದಿರೋರ ಬಗ್ಗೆನೇ ನಾನು ಕೇಳಿದ್ದೀನಿ. ಅವರ ಹಿಂದಿನ ಕಥೆಗಳಲ್ಲಿ ಅವ್ರು ಯಾವುದು ಕಥೆಗಳನ್ನು ಅವರು ಅಲೌ ಮಾಡ್ತಿದ್ರು, ಬಿಡ್ತಿರ್ಲಿಲ್ಲ ಅಂಥದ್ದೆಲ್ಲ. ಅಂಥದ್ರಲ್ಲಿ ಹಿ ವಾಸ್ ಸೋ ಫಾಂಡ್ ಆಫ್ ಪ್ರಕಾಶ್ ಬೆಳವಾಡಿ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಕೈಂಡ್ ಆಫ್ ಥಿಂಕಿಂಗ್ ಮೈಂಡ್ ಪ್ರಕಾಶ್ ಇಸ್. ಸೊ ಇಟ್ಸ್ ಆಲ್ವೇಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎನಿ ಪ್ರಾಜೆಕ್ಟ್, ಅದು ಸಣ್ಣ ಪ್ರಾಜೆಕ್ಟ್ ಆಗಲಿ ದೊಡ್ಡ ಪ್ರಾಜೆಕ್ಟ್ ಆಗಲಿ, ಜೊತೆಗೆ ಅಸೋಸಿಯೇಟ್ ಆಗೋದು ಒಂದು ನಮಗೆ ಖುಷಿನೇ. ಹಿ ವಾಸ್ ಮಚ್ ಎನರ್ಜೆಟಿಕ್ ದೆನ್. ಈಗಲೇ ಅವ್ರ ಎನರ್ಜಿ ನಮಗೆ ಐ ಫೀಲ್ ದಟ್ ಓಕೆ,
ಎಲ್ಲಿಂದ ಬರುತ್ತೆ ಇವ್ರಿಗೆ ಎನರ್ಜಿ? ಹೌ ಡಸ್ ಹಿ ಗ್ಯಾದರ್ ದ್ಯಾಟ್ ಅಂತ? ಮೈ ಗಾಡ್. ಎನರ್ಜಿ ಅದೇ ಹೇಳಿದಲ್ಲ, ಫಾರ್ ಮೀ ದಟ್ ಎನರ್ಜಿ ಫಿಸಿಕಲ್ ಎನರ್ಜಿ ಅನ್ನೋದಲ್ಲ, ಇಟ್ಸ್ ದ ಎನರ್ಜಿ ಆಫ್ ದ ಮೈಂಡ್ ವಿಚ್ ಇಸ್ ದ ಸೇಮ್. ಐ ಆಮ್ ದ ಗ್ರೋತ್ ಇನ್ ಟರ್ಮ್ಸ್ ಆಫ್ ನಾಲೆಡ್ಜ್. ಮುಂಚೆ ಕೂಡ ವೆನ್ ವಿ ಡಿಡ್ ಗರ್ವ, ಅವ್ರದ್ದೊಂದು ಸ್ಟೈಲ್ ಇದು. ಹೇಗೆ ಅಂದರೆ ಅವ್ರಿಗೆ ಸೀನಲ್ಲಿ ಒನ್ ಲೈನ್ ಈಗೇನಾಗುತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಬರೆದಿದ್ರು. ಬಟ್ ಅವರು ಸೀನನ್ನು ಯೂಸ್ ಟು ರೈಟ್ ಇಟ್ ಆನ್ ದ ಸ್ಪಾಟ್. ಯಾವ ರೀತಿ ಅಂದರೆ, ಈಗ ಒಂದು ಸೀನ್ ಇದೆ, ಈ ರೀತಿ ಸೆಟ್ ಇಲ್ಲಿದೆ, ಇಲ್ಲಾಗುತ್ತೆ, ಅದ್ರ ಡಿಸ್ಕ್ರಿಪ್ಷನ್ ಇರುತ್ತೆ, ಈ ರೀತಿ ಸೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾಮನ್ಗೆ ಲೈಟಿಂಗ್ ಎಲ್ಲ ಹೇಳಿ ಹೊರಟೋಗ್ತಿದ್ರು. ಸೊ ಅವರೊಂದು 15-20 ನಿಮಿಷ ಲೈಟಿಂಗ್ ಮಾಡೋದಕ್ಕೆ ತೊಗೊಳ್ತಿದಾರಲ್ಲ, ಆ 15-20 ಮಿನಿಟ್ಸಲ್ಲಿ ಹಿ ವುಡ್ ರೈಟ್ ದ ಸೀನ್ ಆ್ಯಂಡ್ ಇಟ್ ಯೂಸ್ ಟು ಬಿ ಸೋ ಬ್ಯೂಟಿಫುಲ್. ಅನಂತನಾಗ್ ಅವರು ಆಲ್ವೇಸ್ ಯೂಸ್ ಟು ಬಿ ಫ್ಲೋಟ್. ನೋಡಿ ಹೇಗೆ ಬರೀತಾರೆ ಇವರು, ನೋಡಿ. ಹಿ ಯೂಸ್ ಟು ಬಿ ಸೋ ಫಾಂಡ್ ಆಫ್ ಪ್ರಕಾಶ್ ಬರ್ವಾನಿ. ಆ 15 ನಿಮಿಷದಲ್ಲಿ, ಬಿಕಾಸ್ ಹಿ ವಾಸ್ ಸೋ ಇಂಪಲ್ಸಿವ್ ಇನ್ ಟರ್ಮ್ಸ್ ಆಫ್ ಅದನ್ನು ಇಮಿಡಿಯೇಟ್ ಅವಾಗಲೇ ಬರೀಬೇಕು ಅನ್ನೋದೈತೆ. ಅದೇನೋ ಒಂದು ಅಲ್ಲಿ ಬಂದಾಗಲೇ ಅವರಿಗೆಲ್ಲ ಹೊಳೆಯೋದು, ಏನೇನೇನೇನೋ ಹೇಗೆ ಬರಬೇಕು, ಏನಾಗಬೇಕು ಅನ್ನೋದೆಲ್ಲ ಅವ್ರಿಗೆ ಅಲ್ಲಿ ಹೊಳೆದು ಅದೆಲ್ಲ ಡಿಸ್ಕ್ರೈಬ್ ಮಾಡಿ ಸೀನ್ ಹಿಂಗಾಗುತ್ತೆ ಅಂತಂದಮೇಲೆ ಡೈಲಾಗ್ಸ್ ಎಲ್ಲ ಅಲ್ಲಿ ಬರೀತಿದ್ರು. ನಮಗೆ ಬಿಸಿ ಬಿಸಿ ದೋಸೆ ಬಂತು ಅಂತ ಅಂದ್ಬಿಟ್ಟು ನಾವು ಹೌದಾ ಅಷ್ಟೇ ನಮ್ಮ ಟೈಮ್ ಇರ್ತಿರೋದು. ವಿ ಯೂಸ್ ಟು ಗೆಟ್ ಲೈಕ್ ವೆರಿ ಲಿಟಲ್ ಟೈಮ್. ಯಾಕೆಂದರೆ 15-20 ನಿಮಿಷ ಲೈಟಿಂಗ್ ಆಗ್ತಿತ್ತು. ಲೈಟಿಂಗ್ ಆಗೋಷ್ಟೊತ್ತಿಗೆ ಇವ್ರು ಬರೀತಿದ್ರು. ಲೈಟಿಂಗ್ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ನಮ್ಗೆ ಸೀನ್ ಪೇಪರ್ ಬರುತ್ತೆ. But that full scene we have to prepare within like a next 5 minutes the entire scene. My God. So that used to be our process. So ಹಂಗೆ ಬರೀತಿದ್ರು ಅವರು. ಆ ರೀತಿಯ ಇದು ಈಗಲೂ ಅದೇ ಎನರ್ಜಿಯಲ್ಲಿ ಬರೀತಾರೆ, ಈಗಲೂ ಅದೇ ಎನರ್ಜಿಯಲ್ಲಿ ಕೆಲಸ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಇನ್ಕ್ರೆಡಿಬಲ್ ಅಲ್ಲ. ಮೈ ಗಾಡ್, ಸದ್ಯ ಪರ್ವಾನ ಆ ಥರ ಬರ್ಕೊಟ್ಟಿಲ್ಲ ನಮಗೆ. ನಾನು ಮೋಸ್ಟ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ಓಡೋಗ್ತಿದ್ದೆ ಅನ್ಸುತ್ತೆ. ಡೆಫಿನೆಟ್ಲಿ. ಮೈ ಗಾಡ್. ಸೊ ವೆನ್ ಆ್ಯಂಡ್ ಹೌ ಡಿಡ್ ಥಿಯೇಟರ್ ಹ್ಯಾಪನ್ ಟು ಯು? ಸಿ, ಥಿಯೇಟರ್ ನನಗೆ ಅಂದರೆ ವೆರಿ ಸ್ಮಾಲ್. ನಾನು ಅಂಥ ಅದ್ಭುತವಾಗಿರುವಂಥ ಥಿಯೇಟರ್ ಅಂತ ಹೇಳ್ಕೊಳಕ್ಕಾಗದೇ ಇರ್ಬೋದು. ಬಿಕಾಸ್ ನಾನು ಫಾರ್ ಮೀ ಕನ್ನಡ ಥಿಯೇಟರ್ ವಾಸ್ ಒಂಥರ ಸ್ವಲ್ಪ ಅಷ್ಟು ಹತ್ತಿರ ಅಲ್ಲ, ಒಂಚೂರು ಸ್ವಲ್ಪ ದೂರನೇ. ಯಾಕಂದರೆ ನಾನು ಯಲಹಂಕದಲ್ಲಿರ್ತೆ, ಯೂಸ್ ಟು ಸ್ಟೇ ಇನ್ ಯಲಹಂಕ. ಸೊ ಯಲಹಂಕದಿಂದ ನನಗೆ ಕನ್ನಡ ಥಿಯೇಟರ್ ಮಾಡಬೇಕು ಅಂತಂದರೆ ಸೌತ್ ಬ್ಯಾಂಗ್ಳೂರ್ ಬರಬೇಕು. ಸೌತ್ ಬ್ಯಾಂಗ್ಳೂರಿಗೆ ಅಲ್ಲಿಂದ ಮಾಡೋದು ಭಾಳ ಒಂದು ಆಗಿನ ಕಾಲದಲ್ಲಿ ಕಷ್ಟ ಆಗ್ತಿತ್ತು. ಸೊ ಹಾಗಾಗಿ ನನಗೆ ಪ್ರಾಬಬ್ಲಿ ಕನ್ನಡ ಥಿಯೇಟರ್ಗೆ ಒಂದು ಅಷ್ಟೊಂದು ಅಟ್ಯಾಚ್ಮೆಂಟ್ ನನಗೆ ಕಮ್ಮಿ. ಅಂದರೆ ನನಗೆ ಇವತ್ತಿಗೆ ನೋಡಿದ್ರೆ ನನಗೆ ಅದೊಂದು ಜಾಸ್ತಿ ಮಾಡಬೇಕಿತ್ತು ಅಂತ ಇವತ್ತಿಗೂ ಅನಿಸುತ್ತೆ. ನನಗೆ ಕನ್ನಡ ಥಿಯೇಟರ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ. ಬಟ್ ಆಗಿನ ಪರಿಸ್ಥಿತಿ ಹಾಗಿತ್ತು. ಸೊ ಇಂಗ್ಲೀಷ್ ಥಿಯೇಟರ್ ಮಾಡೋದಕ್ಕೆ ಶುರು ಮಾಡಿದೆ ನಾನು. ರಂಜನ್ ಘೋಷಾಲ್ ಅಂತೇಳಿ ಫೋರಮ್ 3 ಅವ್ರ ಜೊತೆ ಶುರು ಮಾಡಿದೆ. ಆಮೇಲೆ ಪ್ರೀತಮ್ ಕೋಯಿಲ್ ಪಿಳ್ಳೆ, ಹಾಗೆ ಜಾಗೃತಿ, ಬೇರೆ ಬೇರೆ ತಂಡದವ್ರ ಜೊತೆ ಕೆಲಸ ಮಾಡಿದೆ. ಸೊ ಇಂಗ್ಲೀಷ್ ಥಿಯೇಟರ್ ಮಾಡ್ತಾ ಹಲವಾರು ರೀತಿಯ ನಾಟಕಗಳು ಮಾಡ್ತಾ ಇದ್ವಿ. ನಮ್ಮದೊಂದು ನಾಟಕ ಜೆಂಟಲ್ಮ್ಯಾನ್ ಅಂತ ಒಂದು ನಾಟಕ, ಬೇರೆ ಸೆಟ್ ಆಫ್ 5 monologues. ಓಕೆ. ಇಟ್ಸ್ ಅ ಕಾಮಿಡಿ. ಅದು ಈಗ ಲಾಸ್ಟ್ ಒಂದು 2 ವರ್ಷ ಆಯಿತು ನಾವು ಮಾಡಿದ್ದೆ. ಆದರೆ 2007 ಮಾಡ್ತಾ ಇದ್ವಿ. ಹೌದಾ? ಹಾಂ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವಂಥ ನಾಟಕ ಅದು. ನಾವು ಹಲವಾರು ಕಡೆ ಪರ್ಫಾರ್ಮ್ ಮಾಡಿದ್ವಿ, ಬಾಂಬೆ, ಕ್ಯಾಲ್ಕಟಾ, ಬೇರೆ ಬೇರೆ ಜಾಗಗಳಲ್ಲೆಲ್ಲ, ಫೆಸ್ಟಿವಲ್ಸಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ವಿ. ಇಟ್ಸ್ ಅ ಮೊನೋಲಾಗ್ಸ್ ಬೇಸಿಕ್ಲಿ. ಇಟ್ಸ್ ಅ ಕಾಮಿಕ್. ಇದು ವೆರಿ ಒಂಥರ ಡೇಂಜರಸ್ ಲೈನ್ ಇರುವಂಥ ಒಂದು ನಾಟಕ ಅದು. ಅಂದರೆ ಇಟ್ಸ್ ಸ್ಲೈಟ್ಲಿ ಬಿಲೋ ದ ಬೆಲ್ಟ್ ಅಂತ ಹೇಳ್ಬೋದು, ಬಟ್ ಆದರೆ ಅಬ್ಸಲ್ಯೂಟ್ಲಿ ನಾಟ್ ವಲ್ಗರ್. ಅಂದರೆ ನಾನು ಒಬ್ಬ ಶಿವಾಜಿನಗರ್ ಬಾರ್ಬರ್, ನಾನೊಬ್ಬ ಇಮ್ಯಾಜಿನರಿ ಕಸ್ಟಮರ್ ಜೊತೆ ನಾನು ಮಾತಾಡ್ತಿರ್ತೀನಿ. ಸೊ ಅವನು ಹಿ ಟಾಕ್ಸ್ ಅಬೌಟ್ ಕಾಂಡಮ್, ವೇರಿಂಗ್ ಅ ಕಾಂಡಮ್, ಆ್ಯಂಡ್ ಏನಾಗಿತ್ತು, ಯಾಕೆ ಟ್ರೈನ್ ಪಾಕಿಸ್ತಾನಿಂದ ಬಂದಾಗ ಏನಾಗಿತ್ತು, ಎಷ್ಟೋ ಜನ ಸತ್ರು.
it delves into all kinds of sensitive issues ಓ and so beautifully written. ಡಾಕ್ಟರ್ ಅನಿಲ್ ಅಬ್ರಾಹಂ ಬರೆದಿರೋದು ಓಕೆ ತುಂಬಾ ಚೆನ್ನಾಗಿ ಹೌದಾ? ವೆರಿ ವೆಲ್ ರಿಸೀವ್ಡ್ ನಾಟಕ. ಓಕೆ ನಾನು ಸುಮಾರು ನಾಟಕಗಳು ಹತ್ರ ಇಂಗ್ಲಿಷ್ ನಾಟಕಗಳು ಮಾಡಿದ್ದೀನಿ. ಆ್ಯಂಡ್ ನಾವು ಎಷ್ಟೋ ಇದರಲ್ಲಿ ಅಂದರೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ಥಿಯೇಟರ್ ವಿ ಯೂಸ್ ಟು ಎಕ್ಸ್ಪೆರಿಮೆಂಟ್. ಸೊ ಪ್ಲೇಬ್ಯಾಕ್ ಥಿಯೇಟರ್ ನಿಮ್ಗೆ ಗೊತ್ತಿರ್ಬೋದು. ಸೊ ವಿ ಯೂಸ್ ಟು ಡೂ ಪ್ಲೇಬ್ಯಾಕ್ ಥಿಯೇಟರ್. ಅದರಿಂದ ಒಂದು ಸಣ್ಣದೊಂದು ಗ್ರೂಪ್ ಮಾಡ್ಕೊಂಡಿದ್ವಿ. ವಿ ಯೂಸ್ ಟು ಡೂ ಎಕ್ಸ್ಪೆರಿಮೆಂಟಲ್ ಥಿಯೇಟರ್. ಒಂದು ಎಲ್ಲ ಕಡೆ ಹೋಗಿ ವಿ ಯೂಸ್ ಟು ಪರ್ಫಾರ್ಮ್ ಸಣ್ಣದ ಎಕ್ಸ್ಪೆರಿಮೆಂಟಲ್ ಥಿಯೇಟರ್ ವಿದೌಟ್ ಎನಿ ಸ್ಕ್ರಿಪ್ಟ್. ಅಂದರೆ ಓನ್ಲಿ ಸಿಚುವೇಶನ್, ಆಡಿಯನ್ಸಿಂದ ಸಿಚುವೇಶನ್ ತಗೊಂಡು ಅವರ ಕಥೆ ತಗೊಳ್ಳೋದು, ನಾವು ಅದನ್ನು ಪರ್ಫಾರ್ಮ್ ಮಾಡೋದು. ಸಣ್ಣ ಏನೇ ತುಣುಕುಗಳು ಸಿಕ್ಕಿದ್ರೆ ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್. ಆಲ್ಮೋಸ್ಟ್ ಲೈಕ್ ಒಂದು 2-3 ವರ್ಷ ಮಾಡಿದ್ವಿ ಅದು. ವಿ ಡಿಡ್ ಲೈಕ್ ಪರ್ಫಾರ್ಮ್ ಇನ್ ಮೆನಿ ಪ್ಲೇಸಸ್, ಸ್ಮಾಲ್ ಪ್ಲೇಸಸ್ ಅಲ್ಲಿ ಸಣ್ಣದಾಗಿ ಹೋಗಿ ಒಂದು ತುಣುಕುಗಳು ಪರ್ಫಾರ್ಮ್ ಮಾಡಿ ಬರೋದು. ಸೊ ದಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಂತ ಬೇರೆ ಬೇರೆ ಫೀಲ್ಡಿಂದ ಬಂದಿರುವಂಥ ಕೆಲವರು, ಐ ಮೀನ್ ನಾಟ್ ಪ್ರೊಫೆಷ್ನಲ್ ಆ್ಯಕ್ಟರ್ಸ್ ಬಟ್ ಫೀಲ್ಡಿಂದ ಬಂದು ಕೆಲವರು ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ, ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಿತ್ತು. ಬರೀ ಒಂದು ರೆಗ್ಯುಲರ್ ಒಂದು ನಾಟಕ ತಗೊಳ್ಳೋದು, ಪರ್ಫಾರ್ಮ್ ಮಾಡೋದು ಆ ಥರ ಅಲ್ಲ. ಇದ್ರದ್ದೇ ಅದಕ್ಕೆ ತಲೆ ಬುಡ ಅಂತ ಏನಿಲ್ಲ. ಅಂದರೆ ಹೀಗೆ ಮಾಡಬೇಕು, ಲಾಸ್ಟ್ ಅಲ್ಲಿ ಹಾಗೆ ಮಾಡಿದ್ವಿ, ಇಲ್ಲಿ ಆ ಥರದ್ದು ಏನೂ ಇಲ್ಲ. ಅಬ್ಸಲ್ಯೂಟ್ಲಿ ಇಂಪ್ರೊವೈಸೇಷನಲ್, ಕಂಪ್ಲೀಟ್ಲಿ ಆನ್ ಯುವರ್ ಓನ್. ಆ್ಯಂಡ್ ವಿ ಆರ್ ಟೇಕಿಂಗ್ ಅವರ್ ಓನ್. ನಾವು ಇಲ್ಲಿ ಪರ್ಫಾರ್ಮೆನ್ಸಲ್ಲಿ ಮಾಡಿದ ಪಾತ್ರನೇ ಅಲ್ಲಿ ಮಾಡ್ತೀವಿ ಅಂತೇನೂ ಇಲ್ಲ. ಸೊ ಆ ಥರ ವಿ ಯೂಸ್ ಟು ಜಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಅವರ್ ಓನ್ ವೇ. ಒಂದು ನಾಟಕ ಯಾವುದೋ ಒಂದು ಇದರಲ್ಲಿ, ಐ ವಿಲ್ ಜಸ್ಟ್ ಗಿವ್ ಯು ಅನ್ ಎಕ್ಸಾಂಪಲ್. ಒಂದು ಸಣ್ಣದಾಗಿ ಒಂದು ಟೇಬಲಲ್ಲಿ ಕೂತ್ಕೊಂಡು ಒಂದು ನಾಟಕ ಮಾಡಬೇಕು ಅಂತ. ಏನು ಮಾಡೋಣ ನಾಟಕ, ಯಾವುದ್ರ ಬಗ್ಗೆ ಮಾಡೋಣ, ಏನೋ ಒಂದು ಬಿಟ್ ಮಾಡಬೇಕು. ಮಾಡೋಣ ಹಿಂಗೆ ಮಾಡೋಣ, ಹಂಗೆ ಮಾಡೋಣ ಇದನ್ನೇ ಮಾಡಿದ್ರೆ ಹೇಗೆ? ಆ ಥರ ವಿ ಹ್ಯಾಡ್ ಕ್ರಿಯೇಟೆಡ್ ಅ ಥಿಂಗ್ ಫಾರ್ ದಿ ಆಡಿಯನ್ಸ್ ದಟ್ ನಾವು ಆ ಪೀಸ್ ಏನು ನಾವು ಕಾನ್ವರ್ಸೇಷನ್ಸ್ ಮಾಡಿದ್ವಲ್ಲ ಅದನ್ನೇ ಸ್ಟೇಜ್ ಮೇಲೆ ತೊಗೊಂಡು ಬಂದು ಅದು ಎಷ್ಟು ಜನರಿಗೆ ಇಷ್ಟ ಆಯಿತು ಅಂದರೆ, ಬಿಕಾಸ್ ಪೀಪಲ್ ವರ್ ಕ್ಯೂರಿಯಸ್ ಅಷ್ಟು. ಓಕೆ, ದೇ ಆರ್ ಗೋಯಿಂಗ್ ಟು ಕಮ್ ಅಪ್ ವಿತ್ ಅ ಪ್ಲೇ ನಾವು, ಬಟ್ ಲೈಫ್ ಇಟ್ ಸೆಲ್ಫ್ ಇಸ್ ಅ ಪ್ಲೇ ಅನ್ನೋದು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ. ಬೈ ದ ಟೈಮ್ ವಿ ಹ್ಯಾವ್ ಡಿಸೈಡೆಡ್ ಓಕೆ ಲೆಟ್ಸ್ ಡೂ ದಿಸ್ ಅನ್ನೋಷ್ಟೊತ್ತಿಗೆ ನಾಟಕ ಮುಗಿದೋಗುತ್ತೆ. ಸೊ ಆ ಥರ ದೀಸ್ ಆರ್ ಆಲ್ ಎಕ್ಸ್ಪೆರಿಮೆಂಟೇಷನ್ಸ್. ಇದನ್ನೆಲ್ಲ ಯೋಚನೆ ಮಾಡಿದ್ದಲ್ಲ. ಇದು ಸಡನ್ ಆಗಿ ನಾವೇ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಪರ್ಫಾರ್ಮೆನ್ಸ್ಗಳು ಮಾಡ್ತಾ ಇದ್ವಿ. ಲವ್ಲಿ. ಸೊ ಹಾಗೆ ಇಟ್ ಈಸ್ ಗಿವನ್ ಮಿ ಲಾಟ್ ಆಫ್ ಎಕ್ಸ್ಪೋಜರ್ ಇನ್ ಟರ್ಮ್ಸ್ ಆಫ್ ಥಿಯೇಟರ್. ಐ ಮೀನ್ ಫಾರ್ ಯು, ಸಾರಿ, ಪರ್ಫಾರ್ಮೆನ್ಸ್ ಏನು ಮಾಡ್ಬೋದು ಆ್ಯಂಡ್ ಥಿಂಗ್ಸ್ ಲೈಕ್ ದಟ್. ಸೊ ಹಂಗೆ ಇಂಗ್ಲೀಷ್ ಥಿಯೇಟರ್ ಜಾಸ್ತಿ ಮಾಡ್ತಿದ್ದೆ. ಕನ್ನಡ ಥಿಯೇಟರ್ಗಳು ಕೆಲವು ಮಾಡಿದ್ದೀನಿ, ಒಂದಷ್ಟು ಆಗ ಈಗ ಅಂತ ಅನ್ಕೊಂಡು ಮಾಡಿದ್ದೀನಿ. ಓಕೆ, ಸೊ ದಟ್ ಇಸ್ ಹೌ ಇಟ್. ಸೊ Parva, what do you want to say about Parva and the Arjuna depicted in Parva? See, Parva is epic. Yeah, epic ಅದು. ಹೌದು. ಸೊ ಪರ್ವ ಪ್ಲೇ ವೈಸ್, ಈಗ ನನ್ನ ಪಾತ್ರ ಅರ್ಜುನ ಇನ್ನೂ ಹುಡುಕಾಟದಲ್ಲೇ ಇದ್ದೀನಿ. ಆನೆಸ್ಟ್ಲಿ ಸ್ಪೀಕಿಂಗ್, ಆಫ್ಟರ್ 10 shows ಐ ಆಮ್ ಸ್ಟಿಲ್, ಬಿಕಾಸ್ ಪಾತ್ರ ಚಿಕ್ಕದು. ಇನ್ನು ಕಥೆಯಲ್ಲಿ ದೊಡ್ಡದಿದ್ರು ನಾಟಕದಲ್ಲಿ ಚಿಕ್ಕ ಪಾತ್ರ. ಸೊ ಆದರೂ ನನಗೆ ಐ ಆಮ್ ಮೋರ್ ಎಕ್ಸೈಟೆಡ್ ಅಬೌಟ್ ದ ಪ್ಲೇ, ಅಬೌಟ್ ಪರ್ವ ಬೈ ಇನ್ ಇಟ್ ಸೆಲ್ಫ್. ಐ ಆಮ್ ಮೋರ್ ಎಕ್ಸೈಟೆಡ್ ಅಬೌಟ್ ಇಟ್ ದ್ಯಾನ್ ಮೈ ರೋಲ್. ಐ ಆಮ್ ಓಕೆ, ನನ್ನ ರೋಲ್ ಚಿಕ್ಕದಾಗಿದ್ರು ನನಗೇನು ಸಮಸ್ಯೆ ಇಲ್ಲ. ನನಗೆ ಇನ್ನೂ ಹುಡುಕಾಟದಲ್ಲಿದ್ದೀನಿ. ಯಾಕೆಂದರೆ ನನ್ನ ಪ್ರತಿ ಶೋ ಅಲ್ಲಿ ಕೂಡ ನಿಮ್ಮ ಜೊತೆ ಮಾಡ್ಬೇಕಾದ್ರೂ ಎಷ್ಟೋ ಸತಿ ಇದನ್ನು ಹಿಂಗೆ ಹೇಳ್ಬೇಕಂತಂದಿದ್ದೆ, ಹೇಳಿಲ್ಲ, ಈ ಥರ ಹೇಳಿದೆ. ಸೊ ನನಗಿನ್ನು ಪ್ರತಿ ಸತಿನೂ ನನಗೆ ಇಟ್ಸ್ ಅ ಚಾಲೆಂಜ್. ನಾವು ಹೌ ಡು ಐ ಮೇಕ್ ಇಟ್ ಇಂಪ್ಯಾಕ್ಟ್ಫುಲ್, ವಾಟ್ ನಾನು ಇನ್ನೇನು ಮಾಡ್ಬೋದು, ಯಾವ ರೀತಿ ಹೇಗೆ ಮಾಡ್ಬೋದು ಅನ್ನೋದು ನನ್ನ ಚಾಲೆಂಜ್ ಇರುತ್ತೆ. ಸೊ ನನಗೆ ಅದು ಸಣ್ಣ ಪಾತ್ರ ಆದ್ರೂ ನನಗೆ ಐ ಆಮ್ ಓಕೆ ಆ್ಯಸ್ ಅನ್ ಆ್ಯಕ್ಟ್, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ನನಗೆ ಐ ಆಮ್ ಮೋರ್ ಕೀನ್ ಆನ್ ಪರ್ವ ಟು ಬಿ ಹ್ಯಾವ್ ಅ ಲಾರ್ಜರ್ ಕ್ಯಾನ್ವಸ್ ಇನ್ ಟರ್ಮ್ಸ್ ಆಫ್ ಇನ್ನೂ ಜಾಸ್ತಿ ಜನ ನೋಡಬೇಕು, ಇನ್ನೂ ಅದು ಬೆಳಿಬೇಕು, ಇನ್ನೂ
ಸುಮಾರು ಜನ ನೋಡಬೇಕು. ಆ್ಯಂಡ್ ಇಟ್ಸ್ ಎಷ್ಟೋ ಜನ ಹೇಳ್ತಾರೆ, 8 ಗಂಟೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, 8 ಗಂಟೆ ಯೋಚನೆ ಮಾಡ್ತಾ ಇದ್ದೀನಿ, ಆಗಲ್ಲ 8 ಗಂಟೆ. ಲೈಕ್ ನಮಗೆ 1000 ಜನ ಆಡಿಯನ್ಸ್ ಇರುವಂಥವ್ರು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8-8:30ವರೆಗೂ ಕೂತು ಕರ್ಟನ್ ಕಾಲ್, ನಮ್ದು ಅಷ್ಟು ದೊಡ್ಡ ಕರ್ಟನ್ ಕಾಲ್, 15-20 ನಿಮಿಷದ ಕರ್ಟನ್ ಕಾಲ್, ಅದರಲ್ಲೂ ಭಾಗಿಯಾಗಿ ನಿಂತು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಅದಾದ್ಮೇಲೆ ಮಾತಾಡ್ತಾರೆ. ಸೊ ಏನ್ ಹೇಳ್ತೀರಾ ನೀವು? ವಿ ಹ್ಯಾವ್ ಸಚ್ ಹ್ಯಾಡ್ ಎಲ್ಡರ್ಲಿ ಪೀಪಲ್ ಬಂದು ಕೂತು ಫುಲ್ ಡೇ ಕೂತ್ಕೊಂಡು ನೋಡಿ ಹೋಗ್ತಾರೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಇವಾಗ ಎಲ್ಲ ಜನರು ಹೇಳ್ತಾರಲ್ಲ, ಪೀಪಲ್ ಹ್ಯಾವ್ ವೆರಿ ಲೆಸ್ ಟೈಮ್, ಅವ್ರಿಗೆ ರೀಲ್ಸ್ ಇದ್ದಂಗೆ ಅಟೆನ್ಷನ್ ಸ್ಪ್ಯಾನ್ ಇಸ್ ವೆರಿ ಲಿಮಿಟೆಡ್ ಅಂತ ಹೇಳ್ತಾರಲ್ಲ, ವಿಚ್ ಇಸ್ ಆಲ್ ರಾಂಗ್. ಇವಾಗ ದುರಂಧರ್ ಅನ್ನೋ ಸಿನಿಮಾ ಯಾಕಷ್ಟು ಓಡ್ತು? ಹೌದು, 4 ಗಂಟೆ ಸಿನಿಮಾ. ಪರ್ವ 8 ಗಂಟೆ ನಾಟಕ ಹೇಗೆ ಓಡ್ತಾ ಇದೆ? ಚೆನ್ನಾಗಿದ್ರೆ ಡೆಫಿನೆಟ್ ಆಗಿ ಓಡುತ್ತೆ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್. ಹೌದು. ಸೋ ಟ್ರೂ. ಯಾ ನನ್ಗೆ ಈ ಆಸ್ಪೆಕ್ಟ್ ನಾನು ಯೋಚನೆ ಮಾಡಿರಲಿಲ್ಲ. ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ಅಷ್ಟೊತ್ತು ಆದ್ಮೇಲೂ, ಕರ್ಟನ್ ಕಾಲ್ ಆದ್ಮೇಲೂ ನಿಂತು ನಮ್ಗಳ ಜೊತೆ ಮಾತಾಡಿ ಹೋಗ್ತಾ ಇರ್ತಾರೆ. ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಎಲ್ಡರ್ಸ್. ಹೌದು. ಇನ್ಫ್ಯಾಕ್ಟ್ ಅವ್ರುಗಳಿಗೆ ಅಂದರೆ AC ಜಾಸ್ತಿ ಆಯಿತು ಅಂದರೆ 1.5 ಗಂಟೆಲಿ 3 ಸಲ ಹೋಗಿ ಬರಬೇಕಾಗುತ್ತೆ ಪಾಪ, ವಾಶ್ರೂಮ್ಗೆ ಹೋಗಿ ಬರಬೇಕಾಗುತ್ತೆ. ಬಟ್ ಸ್ಟಿಲ್ ದೇ ಆರ್ ಹುಕ್ಡ್ ಆನ್ ಟು ದ ಸೀಟ್. ಅಲ್ಲಿ ಬಂದಿರ್ತಾರೆ, ಕೂತ್ಕೊಂಡು ನಾಟಕ ನೋಡಿ ಹೋಗ್ತಾರೆ. ಬಟ್ ಈ ಗ್ರೀನ್ ರೂಮ್ ಗುಟ್ಟುಗಳದು ಒಂದು ಪರ್ಪಸ್. ನಾವು ಏನಕ್ಕೆ ನಾವು ಇದು ಮಾಡಿದ್ದು ಅಂತ, ನಾವು ಈ ಪಾಡ್ಕಾಸ್ಟ್ ಏನಕ್ಕೆ ಶುರು ಮಾಡಿದ್ದು ಅಂದರೆ, ಒನ್ ಆಫ್ ದ ಮೇನ್ ರೀಸನ್ಸ್ ವಾಸ್ ಈಗಿನ ಜನ್ Z ಅಥವಾ ಜನ್ ಆಲ್ಫಾ ಎಲ್ಲ ಯಾರಿದ್ದಾರೆ, ಪ್ರೀ ಮೊಬೈಲ್ ಹೇಗೆ ವರ್ಕ್ ಆಗ್ತಾ ಇತ್ತು, ವಾಟ್ ವಾಸ್ ದ ಕಮಿಟ್ಮೆಂಟ್, ಹೌ ಥಿಂಗ್ಸ್ ವರ್ ಹ್ಯಾಪ್ನಿಂಗ್. ಈಗ ಫೋನಲ್ಲಿ ಈಗ ನಾವು ಎವ್ರಿಡೇ ಬನ್ನಿ ಅಂತ ಹೇಳಿ, ರಿಹರ್ಸಲ್ಗೆ ಬನ್ನಿ ಅಂತ ಹೇಳಿ ನಾವು 1 hour ಮುಂಚೆ ಹೇಳಿದ್ರೂ ಅವ್ರು ಬಂದಿರೋದಿಲ್ಲ. ಈ ಕಮ್ಯುನಿಕೇಷನ್ ಅಷ್ಟು ಈಸಿ ಆದ್ರೂ, ಆವಾಗ ಹಿಂದಿನ ದಿವಸ ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಮಾರನೇ ದಿವಸ ಅವ್ರು ಖಂಡಿತ ಬರೋರು. ಕರೆಕ್ಟ್. So that's the kind of commitment, dedication, things with that. No, I think they can't even visualize. That's our thing. But yeah, I don't know. ನನಗೆ ಏನು ಅನ್ಸುತ್ತೆ ಅಂದರೆ, ಇನ್ ಜನರಲ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ Gen Z per se. Gen Z ಆಗಲಿ, ಈಗ ನನ್ನ ಮಗ ಮಿಲೇನಿಯಲ್ಸ್ ಹಾಗೆ ಆಗಿದ್ದಾರೆ, ಎಲ್ಲರೂ ಹಾಗೆ ಆಗಿದ್ದಾರೆ. I agree. So completely agree. Maybe in general we are, this kind of easy availability is making us lazy. Maybe, yeah. ಅಂತ ನನಗನ್ನಿಸ್ತದೆ. ಹೌದು. ಮೇಬಿ ಬಿಕಾಸ್ ನಿಮಗೆ ಒಳ್ಳೆ ಕಾಂಟೆಂಟ್ ಇದ್ದರೆ ನೋಡ್ತಾರೆ ಅಂತಂದಾಗ, ಈಗ ದರ್ ಆರ್ ಸಮ್ ಇದು ಏನದು OTTs, ಈಗ ಮೂವಿ ಅಂತ OTT, ನಿಮ್ಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ನೋಡ್ತಾರೆ? ಅದ್ರಲ್ಲಿ ನಿಮಗೆ ವರ್ಲ್ಡ್ ಸಿನಿಮಾ ಎಲ್ಲ ನೋಡೋದಕ್ಕೆ ಸಿಗುತ್ತೆ, ಎಲ್ಲರೂ ನೋಡ್ತಾರ? ಇಲ್ಲ. ಪೀಪಲ್ ವಾಂಟ್ ಟು ವಾಚ್ ಸಮಥಿಂಗ್ ವಿಚ್ ಈಸ್ ಈಸಿ. ಟ್ರೂ. ಏನೋ ಒಂದು ಕಾಮಿಡಿ, ಏನೋ ಒಂದು ಇದು ಸಿಂಪಲ್, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋವಂಥದ್ದು ಇರಬಾರ್ದು ಅನ್ನೋದು ನಾವು ಆಗ್ತಿದ್ದೀವ ಅನ್ನೋದೊಂದು ಹೆದರಿಕೆ ನನಗೆ. ಯಾಕೆಂದರೆ ಜನರು ತುಂಬ ಒಂದು ಕೆಲವುದಕ್ಕೆ ದೇ ನೀಡ್ ಟು ಇನ್ವೆಸ್ಟ್ ದೇರ್ ಎನರ್ಜೀಸ್, ಮೈಂಡ್. ಮೇ ಬಿ ಪೀಪಲ್ ಆರ್ ಒಂಥರ ಈಸಿಯಾಗಿ ಸಿಗ್ತಿದೆ ಇದನ್ನು, ಓಕೆ ನಾನು ಇವಾಗ ನನಗೆ ತುಂಬ ಹೆವಿಯಾಗಿರೋಂಥದ್ದು ನಂಗೆ ನೋಡೋಕ್ಕೆ ಇದಿಲ್ಲ, ಟೈಮ್ ಇಲ್ಲ, ಏನೋ ಒಂದು ಸಿಂಪಲ್ ಆಗಿರೋದು ನೋಡೋಣ ಅನ್ನೋ ಒಂದು ಇದರಲ್ಲಿ ನಾವು ಮುಗಿಸ್ಬೇಕು, ಆ ಥರ ಜನ ಆಗ್ತಿದಾರ ಅನ್ನೋದೊಂದು ಹೆದರಿಕೆ. ಆರ್ ವಿ ಆಲ್ ಬಿಕಮಿಂಗ್ ಲೈಕ್ ದ್ಯಾಟ್? ಒಂದು ಹೆದರಿಕೆ. ಇವಾಗ ರೀಲ್ಸ್ ಆಲ್ಸೋ ಇಟ್ಸ್ ಈಸಿಲಿ ಅವೈಲಬಲ್, ನಿಮಗೆ ಪಟ್ ಅಂತ ಇರುತ್ತೆ, ಚೆನ್ನಾಗಿದ್ರೆ ಇಲ್ಲ, ಇಲ್ಲಾಂದರೆ ಹೋಗ್ತಾ ಇರ್ಬೋದು, ಮುಂದೆ ಹೋಗ್ತಿರ್ಬೋದು. ಇಟ್ಸ್ ಜಸ್ಟ್ ಕೀಪಿಂಗ್ ಅಸ್ ಎಂಗೇಜ್. ಐ ಮೀನ್ ರೀಲ್ಸ್ ನೋಡ್ತಾನೆ ಜನ ನಿಮ್ಮ ವ್ಯೂ ಟೈಮ್ ನೋಡಿದ್ರೆ ಇಟ್ಸ್ ಲೈಕ್ 2-3 hours ಆಗಿರುತ್ತೆ, ಅದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ನೋಡ್ಬೋದು. ಹೌದು, ಖಂಡಿತ ಹೌದು ಅಲ್ವಾ? ಸೊ ನಾವೆಲ್ಲ ಆ ಥರ ಆಗ್ತಿದೀವ ಅನ್ನೋದೊಂದು ಹೆದರಿಕೆ. ಸೊ ಮೇ ಬಿ ದಟ್ ಈಸ್ ದ ರೀಸನ್ ವೈ ಪೀಪಲ್ ಆರ್ ಮೇ ಬಿ choosing to like going towards which is easy cinema, anything easy. So people start looking, adu I don't know how it will happen, but that should happen. ಅಂದರೆ ನಾನು ಒಂದು ಇನ್ವೆಸ್ಟ್ ಮಾಡಬೇಕು, ನಾನು ಅದರಲ್ಲಿ ನೋಡಬೇಕು, ನಾನು ಕಲಿಬೇಕು, ನಾನು ಆ ರೀತಿ ಸಿನಿಮಾದಲ್ಲಿ. ಯಾಕೆಂದರೆ ನಾನು ಎಷ್ಟೋ ಸತಿ ಯೋಚನೆ ಮಾಡಿ, ನನಗೆ ಈಗ ಒಂದು ಒಳ್ಳೆ ಹಾಡು
ಫನ್ನಿ ಸಾಂಗ್ ಇದ್ರೇ ನನಗೆ ಖುಷಿ ಆಗುತ್ತೆ ಅಂತಿಲ್ಲ. ನನಗೆ ಒಳ್ಳೆ ಸಾಂಗು ಅದು ಎಂಥದೇ ಪ್ಯಾಥೋ ಸಾಂಗ್ ಆಗಿರಲಿ ಅಥವಾ ನೀವು ಯಾವುದೇ ಥರದ ಒಂದು ಒಳ್ಳೆ ಹಾಡಾಗಿದ್ದರೆ ಐ ವಿಲ್ ಸ್ಟಿಲ್ ನನಗೆ ಎನರ್ಜಿ ಕೊಡುತ್ತದೆ. ಈಗ ಹಿಂದೂಸ್ತಾನಿ ಕ್ಲಾಸಿಕಲ್ ಕೇಳಿದ್ರು ಕೂಡ ನನಗೆ ದಟ್ ಗಿವ್ಸ್ ಮೀ ದಟ್ ಎನರ್ಜಿ, ದಟ್ ಬೂಸ್ಟ್ ಏನಿದೆ ನನಗೆ. ಐ ಡೋಂಟ್ ನೀಡ್ ಟು ಲಿಸನ್ ಟು ಫನ್ ಸಾಂಗ್ಸ್, ಪೆಪಿ ಸಾಂಗ್ ಇರಬೇಕಂತೇನಿಲ್ಲ. ಇಟ್ಸ್ ದಟ್ ನಾವು ಏನಕ್ಕೆ ಅಂದರೆ ಒನ್ಸ್ ನಾವು ಇದ್ರೆ ಹಿಂಗೆ ಮಾಡಿದ್ರೇ ನೀನು ಎಂಜಾಯ್ಮೆಂಟು ಅಂತ ಅಂದ್ಕೊಂಡ್ಬಿಟ್ರೆ, ನಾವು ಮೈಂಡ್ ಸೆಟ್ ನಮ್ಮ ಫಿಕ್ಸ್ ಆಗಿಬಿಟ್ರೆ, ದೆನ್ ವಿ ಆರ್ ಓನ್ಲಿ ಲುಕಿಂಗ್ ಫಾರ್ ದ್ಯಾಟ್. ದೇರ್ ಆರ್ ಸೋ ಮೆನಿ ಟೈಮ್ಸ್ ನನಗೆ ವೆನ್ ಐ ಹರ್ಡ್ ಸಮ್ ರಿಯಲಿ ಪ್ಯಾಥೋ ಸಾಂಗ್ಸ್ ಕೇಳಿದಾಗಲೂ ನನಗೊಂಥರ ಬಂದಿರುತ್ತೆ ಅನ್ಸುತ್ತೆ, ಏನೋ ಒಂಥರ ಎನರ್ಜಿ, ರಿಜುವಿನೇಷನ್ ಆಗಿರುತ್ತೆ. ಹೇಗಾಗುತ್ತದು? It is all to do with our own mindset. We let go and free and allow us to learn, allow that to help your mind. It automatically does takes you through that journey. I mean, all this, if you look at it, everything, I mean, it's in the universe. We are all part of this universe. It's all in a beat system, everything. So it takes you to that, it's all in sync. Whenever it's in sync with the universe is when you enjoy. Yeah, so right. Alva? So right. Oh yeah. I think I'm coming back to the circle, the whole conversation now on circle ಬರ್ತಾ ಇದೀನಿ. Now that you said the sync, universe ಜೊತೆ sync ಆಗಿದೆ, probably a bike ride ಕೂಡ is something similar to that sync which happens, and then the whole. Yes, very much. See, that's what I'm saying. When you're on a bike, ನೀವು ಆಲ್ರೆಡಿ ಥಿಂಕಿಂಗ್ ಲೈಕ್ ಇದು ಶಾಕ್ಸ್ ಇದೆ, ಇದು ಎಗರುತ್ತೆ, ಇದು ಬ್ರೇಕ್ ವರ್ಕ್ ಆಗುತ್ತೋ ಇಲ್ವೋ, ಇದು ಗೇರ್ ವರ್ಕ್ ಆಗುತ್ತೋ, 28 ತಲೆಯಲ್ಲಿ ಬಂದಾಗ ನೀವು ಯು ಆರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದೋಸ್ ಥಿಂಗ್ಸ್. ಬಟ್ ನಿಮ್ಗೆ ಅದು ಏನಿಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮಷೀನ್. ಇದು ಆರಾಮಾಗಿ ಕರ್ಕೊಂಡು ಹೋಗುತ್ತೆ ನಿಮಗೆ. ಇಟ್ ಈಸ್ ನಾಟ್ ಗೋಯಿಂಗ್ ಟು ಡಿಸ್ಟರ್ಬ್ ಯು ಅಂದಾಗ you have all the mind space to think anything else. So why I feel we are all part of this universe. I mean, if you this is not rocket science, it's not ಹೊಸದಾಗಿ ಏನು ಹೇಳ್ತಿಲ್ಲ, but it's like everything is on beat system, right? ನಮ್ಮ ಲೈಫಲ್ಲಿ everything is on beat system. ನಾವು ಏನೇ ಮಾಡಿದ್ರು we are doing it on beat system. ಒಂದು ರಿದಮ್ ಇರುತ್ತೆ. ಸೊ ಆ ರಿದಮ್ is what is connecting with the universe. So anything that is in rhythm is actually is something that can connect with you. It is very pleasant to you. So that is what you will connect with it, and it's pleasant to you. ನೀವು ಇದಿರುತ್ತೆ. So whatever activity you do, anything that you do, if you don't do it as there are so many times, ಇವಾಗ ನನಗೆ ಇಷ್ಟು ವರ್ಷದಲ್ಲಿ ನಾನು ಆ್ಯಕ್ಟಿಂಗ್, ಈಗ ಟೆಲಿವಿಷನ್ ನಾನು ಅಷ್ಟು ಮಾಡಿಲ್ಲ. ಟೆಲಿವಿಷನ್ ಕೆಲವು ವರ್ಷಗಳಾದಮೇಲೆ, ತುಂಬ ವರ್ಷಗಳಾದಮೇಲೆ ಮತ್ತೆ ಮಾಡಿದೆ. ಬಟ್ ಐ ಬೀನ್ ಮೇಕಿಂಗ್ ಫಿಲ್ಮ್ಸ್. ಐ ಯೂಸ್ ಟು ಮೇಕ್ ಕಾರ್ಪೊರೇಟ್ ಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್. ಐ ಡನ್ ಅ ಮ್ಯೂಸಿಕ್ ವಿಡಿಯೋ, ಐ ಡನ್ ಟೆಲಿವಿಷನ್, ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್. ನನಗೇನಂದರೆ ಐ ವಾಂಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ವೆನ್ ಐ ಆಮ್ ಎಂಜಾಯಿಂಗ್ ದ ಪ್ರಾಸೆಸ್, anything is absolutely fine. For me, that is what ನನಗೆ ಐ ವಾಂಟ್. ನಾನು ಹಿಂಗೆ ಸ್ಟಾರ್ ಆಗಬೇಕು, ಇದಾಗಬೇಕು ಅನ್ನೋದೇನೂ ನನಗಿಲ್ಲ. ಫಾರ್ ಮೀ ಎನಿ ಕೈಂಡ್ ಆಫ್ ವರ್ಕ್, ಐ ಹ್ಯಾವ್ ಟು ಎಂಜಾಯ್ ದ ಪ್ರಾಸೆಸ್. ಆಸ್ ಲಾಂಗ್ ಆಸ್ ಐ ಆಮ್ ಎಂಜಾಯಿಂಗ್ ದ ಪ್ರಾಸೆಸ್, ಐ ಆಮ್ ಡೂಯಿಂಗ್ ಇಟ್. ಸೊ ದಟ್ ಈಸ್ ಹೌ ಐ ಹ್ಯಾವ್ ಬೀನ್. ವೈ ಆಮ್ ಸೇಯಿಂಗ್ ದಟ್ ವಿತ್ ದ ಸೇಯಿಂಗ್ ಯೂನಿವರ್ಸ್ ಜೊತೆ ಸಿಂಕ್ ಆಗೋದಂದರೆ, ದಟ್ ಈಸ್ ಹೌ ಐ ಫೀಲ್. ನನಗೆ ವಾಟ್ ಎವರ್ ಐ ಎಂಜಾಯ್, ಐ ವಾಂಟ್ ಟು ಡೂ. ಇಫ್ ಐ ಆಮ್ ನಾಟ್ ಎಂಜಾಯಿಂಗ್, ಐ ವಿಲ್ ನಾಟ್. ನನಗದು ಕಷ್ಟ ಆಗೋಗಿದ್ರೆ ನಾನು ಮಾಡೋದಿಲ್ಲ. ಸೊ ಇಟ್ಸ್ ಇನ್ ಸೊ ದಿಸ್ ಐ ಮೀನ್ ಎಷ್ಟೋ ಸರ್ತಿ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ಸೆಡ್, ನೀವು ಇದು ಮಾಡಿದ್ರೆ ಯು ಕ್ಯಾನ್ ಮೇಕ್ ಅ ಲಾಟ್ ಆಫ್ ಮನಿ. ನನಗೆ ಇಟ್ ಇಸ್ ನಾಟ್, ನನಗದು ಸರಿ ಅನಿಸಿಲ್ಲ. ನಾನು ಮಾಡಿಲ್ಲ. ಅದರಿಂದ ರಿಪರ್ಕಷನ್ಸ್ ಏನೇನು ರೀತಿ ಆಗಿರ್ಬೋದು ಇಲ್ಲ. ಇದುವರೆಗೂ ನಾನು ₹1 ಬ್ರೈಬ್ ಮಾಡಿಲ್ಲ. ಐ ಹ್ಯಾವ್ ನೆವರ್ ಡನ್ ದ್ಯಾಟ್. ಐ ಹ್ಯಾವ್ ನೆವರ್ ನೋನ್ ದ್ಯಾಟ್. ಸೊ ಫಾರ್ ಮೀ ಇಟ್ಸ್ ಲೈಕ್ whatever is for me is in sync. Whatever I am comfortable, I've kept doing. That is how I feel. That's what is ultimately what is important.
ಫಾರ್ ಈಚ್ ಒನ್. ಐ ಫೀಲ್, ಐ ಮೀನ್ ಯು ನೀಡ್ ಟು ಎಂಜಾಯ್. ಈಗ ಎಷ್ಟೋ ಜನ ಕೆಲಸದಲ್ಲಿ ನನಗೆ ಕೆಲಸ ಇಷ್ಟ ಇಲ್ಲ, ದುಡ್ಡಿಗೋಸ್ಕರ ಮಾಡ್ತಿದ್ದೀನಿ ಇದೆಲ್ಲ ಮಾಡ್ತಾರಲ್ಲ, ಬಟ್ ನನಗೆ ಐ ಕಾಂಟ್ ಕನೆಕ್ಟ್ ವಿತ್ ದಟ್. ವೆರಿ ನನಗೆ ಆಗೋದಿಲ್ಲ. ಐ ಕಾಂಟ್ ಕನೆಕ್ಟ್ ವಿತ್ ದಟ್ ಇನ್ ಟರ್ಮ್ಸ್ ಆಫ್ ದುಡ್ಡಿಗೋಸ್ಕರ ಮಾಡ್ತಿದ್ದೀನಿ. ಐ ಫೀಲ್ ಫಾರ್ ಮೀ ಐ ನೀಡ್ ಟು ಎಂಜಾಯ್ ವಾಟ್ ಎವರ್ ಐ ಡೂ. Money comes as an additional factor to what I'm doing is fine. But only for money's sake, I am not going to do. Such a nice philosophy. I think such a nice thing to follow. Absolutely, because unless you are happy, you can't keep people around you happy. Yeah. ಸೊ ಅದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಒಂದು ಆಫ್ ಸಿಂಕ್ ಬಂತು ಅಂದರೆ ನಾವು ರಿದಮ್ ಬಗ್ಗೆ ಮಾತಾಡ್ತಿರೋದ್ರಿಂದ, ನೀವು ಯೂನಿವರ್ಸ್ ಜೊತೆ ರಿದಮ್ ಇಲ್ಲ ಅಂತ ಹೇಳಿದಾಗ ನೀವು ಸುತ್ತಮುತ್ತಲಿರೋರ ಜೊತೆನೂ ರಿದಮಲ್ಲಿ ಇರಕ್ಕೆ ಸಾಧ್ಯ ಇಲ್ಲ. ದೇರ್ ಇಸ್ ಕಾನ್ಫ್ಲಿಕ್ಟ್ ದೇರ್ ಆಲ್ಸೋ, ಅಲ್ವಾ? ಓ ಸಚ್ ಎ ನೈಸ್ ವೇ. ಓ ನೈಸ್. ದಿಸ್ ಇಸ್ ಆಲ್ ಬಟರ್ಫ್ಲೈ ಎಫೆಕ್ಟ್. ಹೌದು, ಅಬ್ಸಲ್ಯೂಟ್ಲಿ. ಓ ಫ್ಯಾಂಟಾಸ್ಟಿಕ್. The entire universe is, I mean, ಅದೇ ಹೇಳಿದಲ್ಲ, I don't know whether God is there or not, or whether Mahabharata is real or not. I don't know, but I know I can imagine, I can think of why that is told, why God is there. I can think of why all this is in place, why all this is made, why ನಮ್ಮ ಪೂರ್ವಜರು ಯಾಕೆ ಮಾಡಿದ್ರು, ಯಾಕೆ ನಾವು ಅದನ್ನ ಫಾಲೋ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಇದು ಅವರು ಹೇಳಿದ್ರು ನಮ್ಮ ಸನಾತನ ಧರ್ಮ ನಾವು ಫಾಲೋ ಮಾಡಬೇಕು ಅಂತ ನನಗೆ ಆ ಸನಾತನ ಧರ್ಮ ಯಾಕೆ, ಅದರಿಂದ ಏನು ಉಪಯೋಗ, ಏನಕ್ಕೋಸ್ಕರ ಇದನ್ನ ಒಂದು ನಮ್ದು ಮನಸ್ಸು ಚಂಚಲ, ಸೊ ನಮ್ಮನ್ನ ಒಂದು ಸ್ಟ್ರೀಮ್ ಲೈನ್ ಮಾಡೋದಕ್ಕೋಸ್ಕರ ಇವೆಲ್ಲ there are people have done all these things, whether it is religion, whether it is all these things are done because of various reasons. ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ it becomes very simple. Life becomes very simple. True. So nice, so nicely put. Yeah, absolutely true. Alva? Yeah, nice. Now, okay, so we've come a very long way now. ನಾನು ಒಂದು ಸಣ್ಣ 4-5 rapid fire questions ಕೇಳ್ತೀನಿ before we wrap up. Okay, I want you to answer this. Let's see. Acting or direction? Both actually. You have to pick one andre. Right now where I am acting. You're acting. Right now, yes, because I'm enjoying it thoroughly. Okay. I'm looking forward to like ನನಗೆ ಇವಾಗ ಈವನ್ ಇಫ್ ಸಂಬಡಿ ಯಾರಾದರೂ ನನಗೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ ಅಂದರೆ ನನಗೆ ಅನಿಸುತ್ತೆ. ಯಾಕಂದರೆ ಐ ಆಮ್ ಮೋರ್ ಕೀನ್ ಆನ್ ಓಕೆ ಗಿವ್ ಮಿ ಸಮಥಿಂಗ್ ಟು ಆ್ಯಕ್ಟ್, ಗಿವ್ ಮಿ ಸಮಥಿಂಗ್ ಟು ಎಕ್ಸ್ಪ್ಲೋರ್, ಗಿವ್ ಮಿ ಸಮಥಿಂಗ್ ಮೋರ್ ಅನ್ನೋ ಒಂದು ಝೋನಲ್ಲಿ ಇದ್ದೀನಿ ನಾನೀಗ. ಸೊ ನೈಸ್. ಇಫ್ ಯು ಆರ್ ಗಿವನ್ ಅ ಚಾನ್ಸ್, ಯಾರ ಜೊತೆನಾದರೂ ನೀವು ಫೀಮೇಲ್ ಕ್ರಶ್ ಜೊತೆ ಆ್ಯಕ್ಟ್ ಮಾಡ್ತೀನಿ ಅಂದರೆ ಯಾರು? ವಿಜು. ನನಗೆ ಹಾಗೆ ಯಾರು ಇಲ್ಲ ಆ್ಯಕ್ಚುಲಿ. ಎಸ್ಟರ್ ಇಯರ್ಸ್ ನೀವು ಕಾಲೇಜ್ ಟೈಮಲ್ಲಿ ಏನೋ ಒಂದು ಡ್ರೀಮ್ ಗರ್ಲ್, ಡ್ರೀಮ್ ಹೀರೋ? No, then I've had a biggest problem with my wife about this. Okay. I'm a huge fan of Priyanka Chopra. Okay. I don't know. I mean, I don't know. For some reason, there was this is when she was nobody. ನಾನು ಯಾವುದೋ ಒಂದು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಆಗ ಜನ ನನ್ನನ್ನು ಆಗ ಮಾತಾಡಿಸಿ ದಿಸ್ ಥಿಂಗ್ ದೇ ಲಾಫ್ಟ್ ಅಬೌಟ್ ಇಟ್, ಬಿಕಾಸ್ ಇದೇ ಥರದ ಕ್ವೆಶ್ಚನ್ ಇದು ಒಂದು ಯಾವುದೋ ಒಂದು ಪೇಪರಲ್ಲಿ ಬಂದಿತ್ತು. ಆ್ಯಂಡ್ ಯುವರ್ ಫೇವ್ರೆಟ್, ದಿಸ್ ವಾಸ್ early 2000s, okay? The favorite ಇದು ಬಂದಾಗ I had said Priyanka Chopra. Okay. So people my friends had laughed. ಅದಕ್ಕೆ what do you see in her, what is it ಅಂತ ಅಂದ್ಬಿಟ್ಟು ನನಗೆ ತಮಾಷೆ ಮಾಡಿದ್ರು. But even to this day there is some aura of her which is very attractive. I mean, even to this day, I mean, if I had a chance to work with her, it will be great. Universe is listening. Okay, there is some sync which will happen very soon. Okay, Prakash Belwadi as an actor or as a director? Director. Okay. Undoubtedly. Okay. Stage or serial? I know I'm putting you in a fix, but yeah. Stage. Serial or film?
ಫಿಲ್ಮ್. ಓಕೆ, ನೈಸ್ ನೈಸ್. ನನಗೆ ಅಂದರೆ ಸ್ಟೇಜ್ ಈಸ್ ಸಮಥಿಂಗ್ ದಟ್ ಎವ್ರಿ ಡೇ ನಾವು ಮಾಡಿರೋ 10 ಶೋ ಅಲ್ಲಿ ಪ್ರತಿ ಸತಿನೂ ಐ ವುಡ್ ಎಕ್ಸ್ಪ್ಲೋರ್ ಸಮಥಿಂಗ್. ಓಕೆ, ಲೆಟ್ಸ್ ಡೂ ಸಮಥಿಂಗ್ ಅಂತ. ಏನೋ ಒಂದು ವರ್ಕ್ ಆಗುತ್ತೆ, ಇನ್ನೊಂದು ವರ್ಕ್ ಆಗೋದಿಲ್ಲ ಅನ್ನೋ ಥರ. ಸೊ ದಟ್ ಚಾಲೆಂಜ್ ಇಸ್ ಫ್ಯಾಂಟಾಸ್ಟಿಕ್. ಫಿಲ್ಮ್ ಇಸ್ ದ ಸೇಮ್ ಥಿಂಗ್. ಇಟ್ಸ್ ಅ ಡಿಫ್ರೆಂಟ್ ಮೀಡಿಯಮ್ ಆಲ್ ಟುಗೆದರ್. ನಿಮಗೆ ಆ ಒಂದು ಸಣ್ಣದು ಇಷ್ಟೇ ಚಾನ್ಸ್ ಇದ್ದು ನಿಮ್ಮ ಸೀರಿಯಲಲ್ಲಿ ಈ ಸೀನ್ ಚೆನ್ನಾಗಿಲ್ಲ ಅಂದ್ರೆ ನೆಕ್ಸ್ಟ್ ಸೀನಲ್ಲಿ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಫಿಲ್ಮಲ್ಲಿ ಹಾಗಲ್ಲ. ಇದು ಮಾಡಿದ್ರೆ ಅಷ್ಟೇ ಚಾನ್ಸ್ ಇರೋದು. ಅಷ್ಟ್ರಲ್ಲಿ ನೀವು ಮಾಡಿದ್ರೆ ವರ್ಕ್, ಇಲ್ಲಾಂದ್ರೆ ಇಲ್ಲ. ಯುವರ್ ಫೇವ್ರೆಟ್ ಆಕ್ಟರ್? ಅನಂತ್ ನಾಗ್. ಆಕ್ಟ್ರೆಸ್? ಐ ಥಿಂಕ್ ಯು ಹ್ಯಾವ್ ಅ ಬಿಗ್ ಲಿಸ್ಟ್. ಐ ಆಮ್ ಥಿಂಕಿಂಗ್ ಯಾರು ಹೂ ಐ ಹ್ಯಾವ್ ನೆವರ್ ರಿಯಲಿ ಥಾಟ್ ಆಸ್ ಲೈಕ್ ಶಿ ಇಸ್ ಮೈ ಫೇವ್ರೆಟ್ ಅಂತ. ನಾನು ಐ ಆಮ್ ಥಿಂಕಿಂಗ್ ಯಾರು ಇದ್ದಾರಾ, ಯಾವ ಥರ ಯೋಚನೆ ಮಾಡಿದ್ನಾ ಅಂತ ಐ ಆಮ್ ಜಸ್ಟ್ ಥಿಂಕಿಂಗ್. ಓಕೆ, ಸೊ can't think of anyone right Anyone? now. Yeah. Okay, favorite director? ನೀವು ವರ್ಕ್ ಮಾಡಿರೋದು, ಇನ್ ಕೇಸ್ ನೀವು ವರ್ಕ್ ಮಾಡಿರೋದು. ವರ್ಕ್ ಮಾಡಿರೋದ್ರೆ ಪ್ರಕಾಶ್ ಬೆಳವಾಡಿ. ಡ್ರೀಮ್ ಡೈರೆಕ್ಟರ್ ಅಂದ್ರೆ ಇಂಥವ್ರ ಹತ್ರ ನಾನು ವರ್ಕ್ ಮಾಡಬೇಕು. ಇಟ್ ಕುಡ್ ಬಿ ಎನಿ ಒನ್, ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್, ಎನಿ ಒನ್. ಅಲೆಹಾಂಡ್ರೋ ಗೊನ್ಸಾಲೆಸ್ ಇನರಿಟು. Yeah. I feel, if I'm not wrong, Birdman director. Yes. Absolutely. Oh my God, fantastic he is. And if at all Indian ನೋಡಬೇಕು ಯೋಚನೆ ಮಾಡಬೇಕಂದ್ರೆ he's no more. Yeah. Hrishikesh Mukherjee. Oh. He's one of my all-time most favorite directors. is ಒಂದು ಸಾಮಾನ್ಯವಾಗಿರುವ ಒಂದು ಸಿಚುವೇಶನನ್ನು ಒಂದು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳೋದಕ್ಕೆ ಸಾಧ್ಯ ಅನ್ನೋದನ್ನ ಅಂತ ಅವರು. ಈಸ್ ಒನ್ ಆಫ್ ಮೈ, ಇವತ್ತಿಗೂ ನನಗೆ ವೆನ್ ಐ ವಾಚ್ ಆನಂದ್, ಇವತ್ತಿಗೂ ಐ ಹ್ಯಾವ್ ಗೂಸ್ ಬಂಪ್ಸ್ ಆ್ಯಂಡ್ ಐ ಕ್ರೈ. ಸೊ ಈಸ್ ಮೈ ಆಲ್ ಟೈಮ್. Okay. So what is music to you? Music is, it's me syncing with the universe. ಈಗ ನೀವು if you want to request the audience to watch your film, yes. ನಮ್ಮ ಸಿನಿಮಾ ಫಾದರ್ಸ್ ಡೇ ಜುಲೈ 17ಕ್ಕೆ ರಿಲೀಸ್ ಆಯಿತು. ಈಗ ಚಿತ್ರಮಂದಿರದಲ್ಲಿ ಚೆನ್ನಾಗಿ ಓಡ್ತಾ ಇದೆ, ಜನ ಇಷ್ಟಪಡ್ತಾ ಇದ್ದಾರೆ. ನೀವಿನ್ನೂ ನೋಡಲಿಲ್ಲ ಅಂದರೆ ಥಿಯೇಟರ್ಗೆ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಒಂದು ತಿಳಿ ಹಾಸ್ಯ, ಒಂದು ಸಣ್ಣದಾಗಿ ಸ್ವೀಟ್ ಆಗಿರುವಂಥ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಇದರಿಂದ ಇನ್ನೊಂದಷ್ಟು ಜನಕ್ಕೆ ಎನ್ಕರೇಜ್ಮೆಂಟ್ ಸಿಗುತ್ತೆ. ಸೊ ಪ್ಲೀಸ್ ವಾಚ್ ಫಾದರ್ಸ್ ಡೇ. ಥ್ಯಾಂಕ್ ಯು. Thank you very much. Thank you Ajit for coming on our show. It has been pleasure. ಸೂಪರ್ ಆಗಿತ್ತು ಮಾತುಕತೆ. ನಮ್ಮ ಪರ್ವ ಬ್ಯಾಕ್ ಸ್ಟೇಜ್ ಮಾತುಕತೆಗಿಂತ ಇದು ವಿಭಿನ್ನವಾಗಿ ಬೇರೆ ಥರನೇ ಇತ್ತು. a lot of insights about you as a person. I'm glad I've met you and performing together. Same here. You're a fantastic actor. Fantastic. I've seen your ಸಣ್ಣದಾಗಿ ಡೈರೆಕ್ಷನ್ ಕೂಡ ನೋಡಿದ್ದೀನಿ. And I wish you all the best. Thank you. Have a great future ahead. ಥ್ಯಾಂಕ್ ಯು. ನಿಮ್ಮನ್ನು ಅಷ್ಟು ಬೇಗ ಬಿಡೋದಿಲ್ಲ. ನಮ್ಮ ಕಡೆಯಿಂದ ನಿಮಗೆ ಒಂದು ಸಣ್ಣ ಕಿರುಕಾಣಿಕೆ. ಟ್ರೈಬ್ ಆಫ್ ಥಿಯೇಟರ್ ಅಂತ ಹೇಳಿಬಿಟ್ಟು ನಾವೊಂದು ಮರ್ಚೆಂಡೈಸ್ ಮಾಡಿದ್ದೇವೆ ರಂಗಭೂಮಿ ಇದಕ್ಕೋಸ್ಕರ. ಇದರಲ್ಲಿ ಸಣ್ಣ ಕಿರುಕಾಣಿಕೆ, ಇದೊಂದು ಟೋಟ್ ಬ್ಯಾಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನೈಸ್ ಬ್ಯಾಗ್. ಇದು ಒಂದು ಸಣ್ಣ ಮಾತುಕತೆ ಅಜಿತ್ ಹಂದೆ ಅವ್ರ ಜೊತೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೇನೆ. ಅಲ್ಲಿವರೆಗೂ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ನೋಡ್ತಾ ಇರಿ. ಮರಿಬೇಡಿ, ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ತುಂಬ ಇಂಪಾರ್ಟೆಂಟ್. ಹಾಗೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನ್ಗೆ ಹೋಗಿ, ಈಗಲೇ ಹೋಗಿ ನಿಮ್ಗೆ ಯಾಕೆ ಇಷ್ಟ ಆಯಿತು ಅಂತ ನಮಗೆ ತಿಳಿಸಿ. ಲೈಕ್ ಮಾಡಿ ಮತ್ತು ಈ ಲಿಂಕ್ನ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಿಗೆ ಅಂತೀರಾ? ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಸಂಬಂಧಿಕರಿಗೆ. ಥ್ಯಾಂಕ್ ಯು ವೆರಿ ಮಚ್. ನೋಡ್ತಾ ಇರಿ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. Scan the QR code and contribute to support and help us create a sustainable environment for our artists. Ever grateful to your contribution.